ನಮಸ್ಕಾರ ವೀಕ್ಷಕರೇ. ಸೊ SMS ಮೆಡಿಟೇಷನ್ನು ತಸ್ಮೈ ಗುರೂಜಿಗಳದ್ದು ಮತ್ತೊಂದು ಎಕ್ಸ್ಪೀರಿಯೆನ್ಸ್ ಇರೋವಂಥ ಒಂದು ಟೀಮು, ಸ್ವಲ್ಪ ಸೀನಿಯರ್ ಇದ್ದಾರೆ ಇವರು. ಸೊ ಇವ್ರಿಗೆ ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಆಗಿದೆ, ಹಾಗಾಗಿ ಆ ವಿಚಾರಗಳನ್ನ ಇವ್ರನ್ನೇ ಕೂರಿಸ್ಕೊಂಡು ಮಾತಾಡಿಸ್ತಾ ಇದ್ದೀವಿ. ಸೊ ಇದ್ರ ಬಗ್ಗೆ ಶ್ರೀಕಾಂತ್ ಅಂತೇಳಿ ಅವರು ಸ್ವಲ್ಪ ಮಲಯಾಳಮಲ್ಲಿ ಮಾತಾಡ್ತಾರೆ, ಮತ್ತು ಇವರು ಯಾವುದೇ ಭಾಷೆಯಲ್ಲಿ ಮಾತಾಡಿದ್ರು ಕನ್ನಡದಲ್ಲಿ ಅವ್ರು ನಮಗೆ ಟ್ರಾನ್ಸ್ಲೇಷನ್ ಮಾಡೋದಕ್ಕೋಸ್ಕರ ಅವ್ರನ್ನ ಕೂರಿಸ್ಕೊಂಡಿದ್ದೀನಿ. ಸೊ ಫಸ್ಟಾಗಿ ಒಂದು ಕ್ವಶನ್ ನಾನು ಕೇಳ್ತೀನಿ, ಅದನ್ನು ನೀವು ಇವರಿಗೆ ಮಲಯಾಳಮಲ್ಲಿ ತಿಳಿಸಿ. ಅಂದರೆ ಈಗ ಈ ಅನುಭವ ಯಾವ ಥರ ಇವ್ರಿಗಿದೆ, ಫಸ್ಟ್ ಒಂದು ಎಕ್ಸ್ಪೀರಿಯೆನ್ಸ್ ಫಸ್ಟ್ ತೊಗೊಂಡ್ಬಿಡ್ತೀನಿ. ಅದಾದಮೇಲೆ ಹೊರಗಡೆ ಬೇರೆ ಗ್ರಹಗಳಲ್ಲಿ ಅನ್ಯ ಜೀವಿಗಳಿಗೆ ಸಂಬಂಧಪಟ್ಟಂತೆ ಮತ್ತು ಅಲ್ಲಿಂದು ಕೆಲವೊಂದಷ್ಟು ವಿಚಾರಗಳನ್ನ ಇವ್ರಿಗೇನು ಗೋಚರ ಆಗಿರುತ್ತೆ, ಇಲ್ಲ ಬೇರೆ ಒಂದು SMS ಮೆಡಿಟೇಷನಿಂದ ಕನೆಕ್ಟ್ ಹೆಂಗಾಗಿದೆ ಇವ್ರ ಲೈಫಲ್ಲಿ ಬೇರೆ ಬೇರೆ ವಿಚಾರಗಳು, ಆರೋಗ್ಯದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಅವ್ರಿಗೆ ಸೂಕ್ಷ್ಮ ಶರೀರದಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಆಗುವಂಥದ್ದು, ಅವ್ರ ಕಾಯಿಲೆಗೆ ಅದು ಅಲ್ಲೆಲ್ಲೋ ಒಂದು ಟ್ರೀಟ್ಮೆಂಟ್ ಸಿಗ್ತಾ ಇರೋವಂಥದ್ದು. ಸೊ ಇವುಗಳ ಬಗ್ಗೆ ಚಿಕ್ಕದಾಗಿ ಮಾತಾಡೋಣ. ಫಸ್ಟ್ ಇವ್ರದ್ದು SMS ಮೆಡಿಟೇಷನ್ ಬಗ್ಗೆ ಒಂದು ಚಿಕ್ಕದಾಗಿ ಇವ್ರದ್ದು ಅನುಭವ ತೊಗೊಳ್ಳೋಣ. ಫಸ್ಟ್ ಯಾರು ಮಾತಾಡ್ತಾರೆ, ಸೊ ಅವ್ರಿಗೊಂದು ಕ್ವಶನ್ ಹಾಕಿ, ಸೊ ಅವ್ರ ಕಡೆಯಿಂದ ಶುರು ಮಾಡೋಣ. ಸೊ ಫಸ್ಟು ನಂದು ಎಕ್ಸ್ಪೀರಿಯನ್ಸ್ ಹೇಳಿದರೆ ಆಗುತ್ತಾ? ನಿಮ್ಮದೇ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಬೋದು. ಓಕೆ, ಫಸ್ಟ್ ನಿಮ್ಮದೇ ಶುರು ಮಾಡಿ. ಅದೇ ನಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಸೊ ಅಂದರೆ ನಾನು ಕೂಡ ಈ ಫಸ್ಟ್ ಬಾಂಬೆಯಲ್ಲಿ ನಾನು ಬದುಕಿದ್ದೀನಿ. ಸುಮಾರು ವರ್ಷದಿಂದ ನಾನು ಬಾಂಬೆಯಲ್ಲಿನೇ ಬದುಕಿರುವಂಥ, ಚಿಕ್ಕ ವಯಸ್ಸಿಂದನೇ ಅಲ್ಲಿನೇ ಇರುವಂಥ. ಸೊ ಕೊರೋನಾ ಟೈಮ್ ಆದ ನಂತರ ನಮಗೂ ಕೂಡ ಏನು ಇಂಥ ರೀತಿಯಲ್ಲಿ ಊರಿಗೆ ಹೋಗಬೇಕು ಅಂತ ಇದ್ದಿತ್ತು. ಊರಿಗೆ ಆದ ನಂತರ ಸೊ ಅಂದರೆ ಬಂದ ನಂತರ ಏನಾಯಿತು, ಸ್ವಲ್ಪ ನಂದು ದೊಡ್ಡಮ್ಮ ಯಾರಿದ್ದಾರೆ ಅವ್ರ ಜೊತೆಗೆ ನಾವು ಏನು ಸ್ಟೇ ಮಾಡಲಿಕ್ಕೆ ಹೋಗಿರುವಂಥದ್ದು. ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ದಿನ ಕಳೆದುಬಿಟ್ಟು ಏನಾಯಿತು ಅಂತಂದರೆ ನನಗೆ ನಡೀಲಿಕ್ಕೆ ಆಗ್ತಾಯಿಲ್ಲ. ತುಂಬ ನೋವು ಆಗ್ತಾಯಿದೆ, ಕಾಲು ಏನಂತ ಗೊತ್ತಾಗ್ತಾ ಇಲ್ಲ. ಬೆಳಿಗ್ಗೆ ಎದ್ಬಿಟ್ರೆ ತುಂಬ ನೋವು ಆಗ್ತಾಯಿದೆ ನನಗೆ. ಸೊ ಅದು ಹೋಗ್ತಾ ಹೋಗ್ತಾ ಕಡಿಮೆ ಆಯಿತು, ಸ್ವಲ್ಪ ಕಡಿಮೆ ಆಯಿತು. ಬಟ್ ಅಂದರೆ ಅದರದ್ದು ಡ್ಯೂರೇಷನ್ ಏನಿದೆ ಅದು ತುಂಬ ಜಾಸ್ತಿಯಾಗಿ ನನಗೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ನಂದೇ ದೊಡ್ಡಮ್ಮ ಯಾರಿದ್ದಾರೆ ಅವ್ರದ್ದು ಇಬ್ಬರು ಮಕ್ಕಳಿಗೂ ಕೂಡ ಇಂಥ ರೀತಿಯ ಸಮಸ್ಯೆ ಇದೆ. ಅವರಿಗೆ ನಡೀಲಿಕ್ಕಾಗಲ್ಲ, ವೀಲ್ ಚೇರಲ್ಲಿನೇ ಕೂತ್ಕೊಂಡಿದ್ದಾರೆ. ಅದರಲ್ಲಿ ಒಬ್ಬರು ಫಿಸಿಕಲಿ ಅವರು ಬೈ ಬರ್ತ್ ಹ್ಯಾಂಡಿಕ್ಯಾಪ್ ಟೈಪಾ ಇಲ್ಲ ಮಿಡ್ಲಲ್ಲಿ ಆಗಿದೆ? ಬೈ ಬರ್ತ್ ಅಂತ ಹೇಳಿಬಿಟ್ರೆ ಅವರು ಬೈ ಬರ್ತು ಸ್ಟಾರ್ಟಿಂಗಲ್ಲಿ ಅವರಿಗೆ ಅಷ್ಟು ಸಮಸ್ಯೆ ಇರಲಿಲ್ಲ. ಬಟ್ ಅಂದರೆ ಅವ್ರಿಗೆ ಸ್ಲೋ ಆಗಿ ಆಗಲಿ ಅದು ಮತ್ತೆ ಸಮಸ್ಯೆ ಬಂತು. ಅವ್ರಿಗೆ ನಡೀಲಿಕ್ಕೆ ಆಗಲ್ಲ, ವೀಲ್ ಚೇರಲ್ಲೇ ಕೂತ್ಕೊಂಡಿದೆ. ಅದರಲ್ಲಿ ಈಗಲೂ ಕೂಡ ಆಗೇ ಇದ್ದಾರಾ? ಈಗಲೂ ಪ್ರೆಸೆಂಟ್ ಆಗೇ ಈಗಲೂ ಅದೇ ರೀತಿಯಲ್ಲಿ ಇರುವಂಥ. ಬಟ್ ಅಂದರೆ ಒಬ್ಬನು ತೀರ್ಕೊಂಡು ಹೋಗಿದ್ದಾನೆ. ಬೇರೆಯವ್ರದ್ದು ಬಗ್ಗೆ ನಮಗೆ ಗೊತ್ತಿಲ್ಲ, ಯಾಕೆಂತಂದರೆ ನಮಗೆ ಕನೆಕ್ಷನ್ ಇಲ್ಲ ಅಲ್ವಾ. ಅಂದರೆ ಬೇರೆಯವ್ರದ್ದು ಬಗ್ಗೆ ಗೊತ್ತಿಲ್ಲ. ಸುಮ್ಮನೆ ಇಂಥ ರೀತಿ ಇರುವಾಗ ನನಗೂ ಕೂಡ ಕಾಲು ನೋವು ಬರಲಿಕ್ಕೆ ಸ್ಟಾರ್ಟ್ ಆಯಿತು. ನಡೀಲಿಕ್ಕೆ ಆಗ್ತಾ ಇಲ್ಲ, ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ, ಆಡ್ಲಿಕ್ಕೆ ಏನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಇದಾದ ನಂತರ ನಾವು ಹಾಸ್ಪಿಟಲ್ಗೆ ಹೋಗಿದ್ದೀವಿ. ಹಾಸ್ಪಿಟಲ್ಗೆ ಹೋಗುವಾಗಲೇ ಎಲ್ಲ ಕೂಡ ಸ್ಕ್ಯಾನ್ ಎಲ್ಲ ಕೂಡ ಮಾಡ್ಕೊಂಡ್ಬಿಟ್ಟು ನಮಗೆ ಅರ್ಥ ಆಗಿರುವಂಥ ಸೊ ಅಂದರೆ ಆಸ್ಟಿಯೋಪೊರೋಸಿಸ್ ಅನ್ನುವಂಥ ಒಂದು ರೋಗ ಇದೆ. ಇದರಲ್ಲಿ ಏನಾಗುತ್ತೆ ಅಂತಂದರೆ ಬೋನ್ಸ್ ಏನಿದ್ದಾವೆ ಅದು ಕ್ರಂಬಲ್ ಆಗಿ ಪೌಡರ್ ಆಗಿ ಹೋಗುತ್ತೆ. ಸೊ ಅದರಲ್ಲಿ ಹೋಗ್ತಾ ನನಗೆ ನಡೀಲಿಕ್ಕೆ ಆಗಲ್ಲ. ಯಾವುದೇ ರೀತಿಯಲ್ಲಿ ಕೂಡ ನನಗೆ ವೀಲ್ ಚೇರಲ್ಲಿನೇ ಕೂತ್ಕೋಬೇಕಾಗುತ್ತೆ. ಸೊ ಆಪರೇಷನ್ ಮಾಡ್ಲಿಕ್ಕೆ ಅವರು ಹೇಳಿದ್ರು. ಆಪರೇಷನ್ ಮಾಡಿದ್ರು ಕೂಡ ಏನಾದರೂ ಸಕ್ಸಸ್ ಆಗ್ಲಿಕ್ಕೆ ಚಾನ್ಸಸ್ ಇದೆಯಾ ಕೇಳುವಾಗ ಅವ್ರನ್ನು ಕೂಡ ಹೇಳಿದ್ರು ಏನೂ ಚಾನ್ಸಸ್ ಇಲ್ಲ. ಇದುವರೆಗೂ ಕೂಡ ಏನು ಇದಕ್ಕೆ ಮಾತ್ರ ಏನಿದೆ ಕಂಡಿಡಿಯಿಲ್ಲ. ಮತ್ತೆ ಲಕ್ಷದಲ್ಲಿ ಒಬ್ಬನಿಗೆ ಮಾತ್ರ ಬರುವಂಥ ಒಂದು ರೋಗ ಇದೆ. ಸೊ ಅಂದ್ರೇನು ಕೂಡ ಆಪರೇಷನ್ ಮಾಡಿದ್ರು ಕೂಡ ಏನು ಸಕ್ಸಸ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಅದು ಏನೇ ಆಗಲಿ ವೀಲ್ ಚೇರಲ್ಲಿನೇ ಕೂತ್ಕೊಳ್ಳಲಿಕ್ಕೆ ಬೇಕು ಅಂತ ಹೇಳಿದರು. ಸೊ ಫೈನಲ್ ನೀವು ಯಾವ ಥರ ಅದನ್ನು ಸರಿ ಮಾಡ್ಕೊಂಡ್ರಿ? ಈಗ ಅದೇ ನಂದು ತಾಯಿ ಆಗಲಿ ಅವರು ಈ ಮೆಡಿಟೇಷನ್ ಅಂತ ಮುಂಚೆಯಿಂದಾನೇ ಮಾಡ್ತಾ ಇದ್ದರು. ಸೊ ಅಂದರೆ ಅವರಿಂದ ನನಗೆ ಗುರುಗಳ ಬಗ್ಗೆ, ತಸ್ಮೈ ಗುರುಗಳ ಬಗ್ಗೆ ಏನೋ ತಿಳ್ಕೊಂಡಿರುವಂಥ. ಸೊ ಅಂದರೆ ಅದಾದ ನಂತರ ಗುರುಗಳದ್ದೆಲ್ಲೋ ಕೂಡ ಕ್ಲಾಸ್ ಎಲ್ಲೋ ಕೂಡ ನಾನು ಕೇಳಿದ್ದೀನಿ, ನನಗೆ ತುಂಬ ಇಷ್ಟ ಆಯಿತು. ಸೊ ಅಂದರೆ ಗುರುಗಳದ್ದು ಪರ್ಮಿಷನ್ ಎಲ್ಲೋ ಕೂಡ ತೊಗೊಂಡ್ಬಿಟ್ಟು ಮೆಡಿಟೇಷನ್ ಸ್ಟಾರ್ಟ್ ಮಾಡಿದ್ದೀನಿ. ಅದರಲ್ಲಿ ಫಸ್ಟು ಸನ್ ಮೆಡಿಟೇಷನಲ್ಲಿ ನಂದು ಎಕ್ಸ್ಪೀರಿಯನ್ಸಲ್ಲಿ ಅನ್ನುವಂಥ ನನಗೆ ತುಂಬ ಅವತ್ತಿಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ನನಗೆ ಒಂದು ಲಾವಾದಲ್ಲಿ ಕೂತ್ಕೊಳ್ಳುವಂಥ ರೀತಿ ನನಗೆ ಅಷ್ಟು ಹೀಟ್ ಇತ್ತಿತ್ತು. ನನಗೆ ಅದು
ಏನು ಹೇಳಬೇಕು ಅಂತ ಗೊತ್ತಾಗ್ತದೆ. ಅಷ್ಟು ಹೀಟ್ ಇತ್ತು, ನನಗೆ ಅದು ಹ್ಯಾಂಡಲ್ ಮಾಡ್ಲಿಕ್ಕೂ ಕೂಡ ಆಗ್ತಾ ಇರಲಿಲ್ಲ. ನನಗೆ ಫಸ್ಟ್ ಟೈಮ್ ಏನು ನಡೀತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಅಂದರೆ ಆ ಮೆಡಿಟೇಷನ್ ಆದಂತ ನೋಡಿಬಿಟ್ರೆ ನನಗೆ ನಂದು ಪೇನ್ ಏನಿತ್ತು ಅದು ಫುಲ್ ಹೋಗಿಬಿಟ್ಟಿದೆ. ಫಸ್ಟ್ ಡೇ ಮೆಡಿಟೇಷನ್ ಕೂತ್ಕೊಳ್ಳುವಾಗ ನಂದು ಕಾಲ್ದು ಪೇನ್ ಏನಿದೆ ಅದು ಹೋಗಿಬಿಟ್ಟಿದೆ. ಬಟ್ ಅಂದ್ರೂ ಕೂಡ ಇಂಥ ರೀತಿ ನೋವು ಹೋಗಿದ್ರು ಕೂಡ ನಡೀಲಿಕ್ಕೆ ಪ್ರಾಪರಾಗಿ ಆಗ್ತಾ ಇರಲಿಲ್ಲ. ನಂದು ತಾಯಿ ಯಾವಾಗಲೂ ಕೂಡ ನನ್ನ ಹತ್ರ ಹೇಳ್ತಾರೆ, ಅಂದರೆ ನೀನು ಯಾಕೆ ಇಂಥ ರೀತಿ ನಡೀತಾ ಇದೆಯಾ. ನಾನು ಯಾವಾಗಲೂ ಕೂಡ ಹೇಳ್ತೀನಿ ನಾನು ಪ್ರಾಪರಾಗಿ ನಡೀತಾ ಇದ್ದೀನಿ ಅಂತ. ಅಂದ್ರೇನು ಕೂಡ ಅವ್ರು ಹೇಳ್ತಾರೆ ನೀವು ನಡೆಯುವಂಥದ್ದು ಪ್ರಾಪರಾಗಿ ಅಲ್ಲ ಅಲ್ವಾ. ಬಟ್ ಅಂದರೆ 41 ಡೇಸ್ ಒಳಗಡೆ ನನಗೆ ಆಸ್ಟ್ರಲ್ ಟ್ರೀಟ್ಮೆಂಟ್ ಸಿಕ್ತು. ಅದರಲ್ಲಿ ಏನಂತ ಮೂನ್ ಮೆಡಿಟೇಷನ್ ಮಾಡುವಾಗ ಅಂದರೆ ಸ್ವಲ್ಪ ನೇರ ಕಳೆದುಬಿಟ್ಟು ನೋಡಿದ್ರೆ ನಾನು ಒಂದು ಆಪರೇಷನ್ ಥಿಯೇಟರ್ಲಿ ಕೂತ್ಕೊಂಡಿದ್ದೀನಿ. ಓಕೆ. ಸೊ ಆಪರೇಷನ್ ಥಿಯೇಟರ್ಲಿ ಕೂತ್ಕೊಳ್ಳುವಾಗ ಯಾರೋ ಇಬ್ಬರು ಇತ್ತಿತ್ತು. ನನಗೆ ಅವ್ರದ್ದು ಮುಖ ಏನಿದೆ ಕ್ಲಿಯರಾಗಿ ಗೊತ್ತಾಗಲಿಲ್ಲ. ಅಂದರೆ ಮುಖ ಯಾರ್ದು ಅಂತ ಗೊತ್ತಿಲ್ಲ. ಸೊ ಸ್ವಲ್ಪ ನೇರ ಕಳೆದುಬಿಟ್ಟು ಅವರೊಂದು ಆಪರೇಷನ್ ಥಿಯೇಟರ್ಲಿ ಕೂತ್ಕೊಳ್ಳುವಂಥ ರೀತಿಯಲ್ಲಿ ನನಗೆ ಆ ಅಟ್ಮಾಸ್ಫಿಯರ್ ಅಂತೂ ಅದೇ ರೀತಿಯಲ್ಲಿ ನಿಂತಿತ್ತು. ಅವ್ರು ನೈಫ್ ತಗೊಳ್ಳುವಂತು, ಇಲ್ಲಿ ಕಟ್ ಮಾಡುವಂಥ, ನನಗೆ ಆ ಕಟ್ ಮಾಡುವಾಗ ಅದರದ್ದು ಫೀಲ್ ಏನಿದೆ ಅದು ಅದೇ ರೀತಿಯಲ್ಲಿ ನನಗೆ ಎಕ್ಸ್ಪೀರಿಯನ್ಸ್ ಆಯಿತು. ಮತ್ತು ಏನೋ ನನ್ನ ಕಾಲಿಂದ ತಗೊಳ್ತಾ ಇದ್ದಾರೆ ಮತ್ತು ಏನೋ ಮಾಡ್ತಾ ಇದ್ದಾರೆ. ಮತ್ತು ಆದ ನಂತರ ಅವರು ಸ್ಟಿಚ್ ಏನಿದೆ ಮಾಡಿದರು. ಸೊ ಅದಾದ ನಂತರ 45 ಮಿನಿಟ್ಸ್ ಎಲ್ಲೂ ಕೂಡ ಮುಗಿದೋಗಿದೆ. ಅದಾದ ನಂತರ ನಾನು ಎಷ್ಟು ಬೇಗ ನನಗೇನೆ ಏನಾಗ್ತಾಯಿದೆ ಅಂತ ಗೊತ್ತಿಲ್ಲ. ನನಗೆ ಫಸ್ಟ್ ಟೈಮ್ ಇಂಥ ರೀತಿ ಆಗಿರುವಂಥ ಪ್ಯಾಂಟ್ ಎಲ್ಲ ಕೂಡ ರಿಮೂವ್ ಮಾಡಿಬಿಟ್ಟು ನೋಡಿದ್ದೀನಿ ಏನಾದರೂ ಆಗಿದೆಯಾ ಅಂತ. ಸೊ ಅಲ್ಲಿ ಏನು ಅಂತ ಸ್ಟಿಚ್ಚದು ಏನು ಮಾರ್ಕ್ ಏನೂ ಇರಲಿಲ್ಲ. ಬಟ್ ಅಂದರೆ ನೆಕ್ಸ್ಟ್ ಡೇನಿಂದಾನೆ ನನಗೇನೆ ಅತಿಶಯ ಆಯಿತು. ನಾನು ಕರೆಕ್ಟಾಗಿ ನಡೀಲಿಕ್ಕೆ ಸ್ಟಾರ್ಟ್ ಆಗಿದ್ದೀನಿ. ನನಗೆ ಓಡಾಡ್ಲಿಕ್ಕೆ ಆಗ್ತಾಯಿದೆ, ರನ್ ಮಾಡ್ಲಿಕ್ಕೆ ಆಗ್ತಾಯಿದೆ, ಏನು ಬೇಕಾದರೂ ಕೂಡ ನನಗೆ ಮಾಡ್ಲಿಕ್ಕೆ ಆಗ್ತಾಯಿದೆ. ನಾನು ತಾಯಿಯೆಲ್ಲ ಕೂಡ ಕರ್ಕೊಂಡ್ಬಿಟ್ಟು ನೋಡಿ ನನಗೆ ನಡೀಲಿಕ್ಕೆ ಆಗ್ತಾಯಿದೆ ಅಂತ ಹೇಳಿದ್ದೀನಿ. ಅಂದರೆ ಇದು ನನಗೇನು ನಂದು ಈ ಧ್ಯಾನದಲ್ಲಿ ಬಂದಿರುವಂಥ ರೀಸನ್ನು ಕೂಡ ಆಗಲಿ. ಅಂದರೆ ನಾನೂ ಕೂಡ ಇಂಥ ರೀತಿ ಏನು ಧ್ಯಾನದಲ್ಲಿ ಬರಬೇಕು ಅಂತ ನನಗೇನು ಇರಲಿಲ್ಲ. ಏಕೆಂತಂದರೆ ನನಗೂ ಕೂಡ ಏನು ನಂದು ಜೀವನ ಅನ್ನುವಂಥ ಒಳ್ಳೆಯದಂಥ ರೀತಿ ಇಂಥ ನಾನು ನಾರ್ಮಲಾಗಿ ಬದುಕಬೇಕು ಅಂತ ಇರುತ್ತೆ. ಅಂದರೆ ಶೌಕರಿ ಬಿಡಲಿಕ್ಕೆ ಹೇಳಿದ್ರು ಅದು ನನಗೆ ಆಗಲ್ಲ ಅಂತ ಹೇಳಿದ್ದೀನಿ. ನಂದು ತಾಯಿ ಸುಮಾರು ಟೈಮ್ ನನ್ನ ಹತ್ರ ಹೇಳಿದರು ಇನ್ನೂ ಕೂಡ ಇದರಲ್ಲಿ ಬನ್ನಿ ಅಂತ. ಅಂದ್ರೂ ಕೂಡ ನನಗೆ ಆಗಲ್ಲ ಅಂತ ನಾನು ಹೇಳಿಬಿಟ್ಟಿದ್ದೇನೆ. ಏಕೆಂತಂದರೆ ಶೌಕರಿ ಎಲ್ಲೋ ಕೂಡ ನಿಲ್ಲಿಸಲಿಕ್ಕೆ ನನಗೆ ಆಗಲ್ಲ. ಆ ಕಾರಣದಿಂದ ನಾನು ಹೇಳಿದ್ದೀನಿ ನಾನು ಬರಲ್ಲ. ಸೊ ಅಂದರೆ ಬಟ್ ಅಂದ್ರೂ ಕೂಡ ನನಗೆ ಈ ಒಂದು ರೋಗ ಬಂದಿರುವಂಥ ಕಾರಣದಿಂದ ನನಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗಲಿಲ್ಲ. ಅಂಥ ಸ್ಥಿತಿಯಲ್ಲಿ ಇರುವಾಗ ನನಗೆ ಈ ಧ್ಯಾನದ ಬಗ್ಗೆ ಗೊತ್ತಾಗಿರುವಂಥ. ಅಂದರೆ ಆವಾಗ ಹೇಳುವಾಗಲೇ ನಾನೇನು ಇದರಲ್ಲಿ ಜಾಯಿನ್ ಮಾಡಲಿಕ್ಕೆ ಬಂದಿದ್ದೆ. ಏಕೆಂತಂದರೆ ನನಗೆ ನಂದು ರೋಗ ಏನಿದೆ ಅದು ವಾಸಿ ಆಗ್ತಾ ಇದೆ ಅಂತಂದರೆ ಮತ್ತು ನಾನು ಏನೇ ಆಗಲಿ ಬಿಡಲಿಕ್ಕೆ ಸ್ಟಾರ್ಟ್ ಆಗಿದ್ದೇನೆ. ಆ ಮನೋಭಾವದಿಂದ ನಾನು ಈಗ ತುಂಬಾ ನಿಮ್ಗೆ ಅದು ಆಸ್ಪತ್ರೆಯಲ್ಲಿ ಕ್ಯೂರ್ ಆಗದೆ ಇದ್ದಿದ್ದು ಈ ಒಂದು ಮೆಡಿಟೇಷನ್ ಅಲ್ಲಿ ಈಗ ಪಕ್ಕ ಎಲ್ಲ ಕ್ಲಿಯರ್ ಆಯ್ತು. ಕಿಲೋಮೀಟರ್ ನಡೆದು ಹೋಗ್ತೀನಿ. ಸೂಪರ್ ಒಂದು ಒಳ್ಳೆ ಆಪರೇಷನ್ ಹೋಗಿ ಬದುಕರ್ರೆ. ಅಂದ್ರೆ ಆ ಅನುಭವ ಅದು ನಿಮಗೆ ಒಂದೇ ಒಂದು 45 ಮಿನಿಟ್ಸ್ ಒಳಗಡೆ ಅದರಲ್ಲಿ ಒಂದು ಧ್ಯಾನಕ್ಕೆ ಹೋದಾಗ ಅಲ್ಲಿ SMS ಮೆಡಿಟೇಷನ್ ಧ್ಯಾನಕ್ಕೆ ಕೂತ್ಕೊಂಡಾಗ ಆಗ ಒಂದು 45 ಮಿನಿಟ್ಸಲ್ಲಿ ಒಳಗಡೆನೇ ಇಷ್ಟೆಲ್ಲ ಆಗಿದೆ. ಫಸ್ಟ್ ಟೈಮಾ ಇಲ್ಲ ಎಷ್ಟನೇ ಟೈಮಲ್ಲಿ ಮೆಡಿಟೇಷನ್? 41 ಡೇಸ್ ಒಳಗಡೆ ನನಗೆ 41 ಡೇಸ್ ಒಳಗಡೆ ಈ ಥರದ ಅನುಭವ ಆಯಿತು. ಸೊ ಅದು ಇವಾಗ ಸಮಸ್ಯೆ ಇಲ್ಲ, ಕಂಪ್ಲೀಟ್ ಏನು ಸಮಸ್ಯೆ ಇಲ್ಲ. ಕಾಲೇಜಿಗೆ ಹೋಗ್ತಾ ಇದ್ದೀನಿ, ಎಲ್ಲಿ ಬೇಕಾದ್ರೂ ಕೂಡ ಸುಮಾರು ಒಳ್ಳೆ ಅಂತ ರೀತಿಯಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇದೆ. ಸೂಪರ್. ನೋಡಿ ವೀಕ್ಷಕರು, ಯಾಕಂದರೆ ಅವರು ಮುಂಬೈಯಲ್ಲಿ ಕೆಲಸ ಮಾಡ್ತಾಯಿದ್ರು ಮತ್ತು ಅವ್ರಿಗೆ ಫಿಸಿಕಲಿ ಅವ್ರ ಫ್ಯಾಮಿಲಿ ಕಡೆಯಿಂದ ಒಂದಷ್ಟು ಬೇರೆ ಮಕ್ಳಿಗೂ ಕೂಡ ನಡೆಯೋದಕ್ಕಾಗದೆ ಕಾಲುಗಳಿಗೆ ಎಫೆಕ್ಟ್ ಆಗಿರೋದು ಏನೋ ಒಂದು ಸಮಸ್ಯೆ. ಪ್ಲಸ್ ಇವ್ರಿಗೂ ಕೂಡ ಅದೇ ಥರದ್ದು ಪೇಯ್ನ್ ಶುರು ಆಗಿತ್ತು. ಅದಾದಮೇಲೆ ನಡೆಯೋಕ್ಕೆ ಆಗದೆ ಇರೋ ಥರ ಆಗಿತ್ತು. ಬಟ್ ಇದು ಒಂದು ಮಿರಾಕಲ್ ಅಂತ ನಾವು ಹೇಳ್ಬೋದು. ಯಾಕಂದರೆ ಸಾಮಾನ್ಯವಾಗಿ ಇವುಗಳನ್ನ ಹೇಳಿದ್ರೆ ನಂಬೋದಿಲ್ಲ. ಯಾರಾದರೂ ಅನುಭವ ಆಗಿರೋನು ಕೂರಿಸಿ ಮಾತಾಡಿದಾಗ ಅವರ ಎಕ್ಸ್ಪೀರಿಯೆನ್ಸ್ನ ನಾವು ತಿಳಿಸಿದಾಗ ಮಾತ್ರ ಇದ್ರ ಬಗ್ಗೆ ನಂಬಿಕೆ ಬರುತ್ತೆ. ಇಲ್ಲಾಂದರೆ ಇವುಗಳನ್ನ ನಾವು ಅಷ್ಟು ಈಸಿಯಾಗಿ ನಂಬೋಕ್ಕೆ ಸಾಧ್ಯನೇ ಇರೋಲ್ಲ. ಸೊ ಆ ಥರದ ವಿಚಾರ. ಸೊ ಇದರಲ್ಲಿ ಇವಾಗ ನೆಕ್ಸ್ಟು ಕೂಡ ಒಬ್ಬೊಬ್ಬರಾಗಿ ಅವರ ಅನುಭವಗಳನ್ನ ಶೇರ್ ಮಾಡ್ತಾರೆ. ಸೊ ಅವ್ರಿಗೂ ಕೂಡ ಸಾಕಷ್ಟು ಈ ಒಂದು SMS ಮೆಡಿಟೇಷನಲ್ಲಿ സാಕಷ್ಟು അನುഭവങ്ങൾ പടക്കണ്ടവരെ. സോ അവകളെ മാതാಡ್ಸೋಣ. നമസ്തേ, എൻ്റെ പേര് വിഷ്ണു. ഞാൻ SMS മെഡിറ്റേഷൻ ചെയ്യുന്നതിന് മുന്നേ, ഞാൻ ഇതിലേക്ക് വരുന്നതിന് മുന്നേ ഞാനൊരു എൻജിനീയറായിരുന്നു. ഒരു MNC കമ്പനിയിലായിരുന്നു. ഏകദേശം ഒരു 14 വർഷത്തോളം എനിക്ക് എക്സ്പീരിയൻസ് ഉണ്ട്. എൻജിനീയറിംഗ് ഫീൽഡിൽ തന്നെ എക്സ്പീരിയൻസ് ഉണ്ട്. ഒരു 21-ാം വയസ്സിലാണ് എൻജിനീയറിംഗ് ആ ഫീൽഡിലേക്ക് വർക്കിന് വേണ്ടി ഞാൻ പ്രൊമോട്ട് ചെയ്യപ്പെട്ടു, മീൻസ് അതിലേക്ക് പോയത്. അപ്പോൾ അതിന് മുന്നേ വരെ ഒരു ഹോം സിക്നെസ് എനിക്കുണ്ടായിരുന്നു. വീട്ടിൽ നിന്നും പുറത്ത് പോകാത്തൊരു ടൈപ്പായിരുന്നു. കുഞ്ഞുനാളിലുള്ള ആ ഒരു ഏജ് എന്ന് പറയുമ്പോൾ എനിക്കെപ്പോഴും എൻ്റെ മനസ്സിൽ ഞാനത് ഓർക്കുന്ന സമയത്ത് ഞങ്ങൾ 4 പേര്, എൻ്റെ അച്ഛനമ്മ, അനിയത്തിയുണ്ട്, പിന്നെ ഞാനുണ്ട്. അപ്പം ഞങ്ങൾ 4 പേരുടെ ഒരു ഓർമ്മയാണ് എനിക്ക് വരുന്നത്. അവിടെ എന്ന് പറഞ്ഞു കഴിഞ്ഞാൽ പിന്നെ ഒരുപാട് പുറത്തോട്ടൊന്നും പോകാത്തത് കൊണ്ട് തന്നെ അവരായിരുന്നു എൻ്റെ ലോകം. അങ്ങനെ ജീവിച്ചു പോയ
ഒരു സിറ്റുവേഷൻ ഉണ്ടായിരുന്നു. അപ്പോൾ അതുകൊണ്ട് തന്നെ ഹോം സിക്നെസ് കൂടുതലായിരുന്നു. ಇವಾಗ ಮಾತಾಡ್ತಾ ಇರುವಂಥದ್ದು ವಿಷ್ಣು ಅವರು. ಸೊ ಅಂದರೆ ಅವ್ರದ್ದು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಅವರು ಎಂಜಿನಿಯರಿಂಗ್ ಫೀಲ್ಡಲ್ಲಿ ವರ್ಕ್ ಮಾಡಿದರು. ಸೊ ಅಂದರೆ ಇವಾಗ ಸುಮಾರು ವರ್ಷದ ಎಕ್ಸ್ಪೀರಿಯೆನ್ಸ್ ಅವರಿಗೆ ಇದೆ. ಸೊ 21 ಏಜ್ನಲ್ಲಿನೇ ಅವರು ಏನು ಎಂಜಿನಿಯರಿಂಗಲ್ಲಿ ಪ್ರಮೋಟ್ ಆಗಿರುವಂಥದ್ದು. ನೀವು ನೋಡಿಬಿಟ್ರೆ ಅಂದರೆ ಅವರೂ ಕೂಡ ಅವ್ರಿಗೆ ಹೋಮ್ ಸಿಕ್ನೆಸ್ ಏನಿದೆ ಅದು ಜಾಸ್ತಿ ಆಗಿತ್ತು. ಏಕೆಂತಂದರೆ ಅವ್ರಿಗೆ ಚಿಕ್ಕ ವಯಸ್ಸದ ಬಗ್ಗೆ ಅವರು ಈ ಥಿಂಕ್ ಮಾಡುವಾಗ ಅವರಿಗೆ ಅನ್ನುವಂಥ ಅವ್ರದ್ದು ಕುಟುಂಬದವ್ರನ್ನ ಮಾತ್ರ ನೆನಪು ಬರ್ತಾ ಇದೆ. ಆ ಕಾರಣದಿಂದ ಏನು ಅವ್ರಿಗೆ ಹೋಮ್ ಸಿಕ್ನೆಸ್ ಅನ್ನುವಂಥ ಸ್ವಲ್ಪ ಜಾಸ್ತಿಯೇ ಇದೆ. വീട്ടിൽ കാര്യം പറയുമ്പോൾ അവർ ഒരു കൂട്ടുകുടുംബമായിരുന്നു ആദ്യം. പിന്നെ കൂട്ടുകുടുംബത്തിലുള്ള ചില പ്രശ്നങ്ങളൊക്കെ കൊണ്ട് പലതും പല രീതിയിൽ മാറിപ്പോയി. അപ്പോൾ അത് പിന്നെ ഒരു 4 അംഗങ്ങളായി. അപ്പോൾ അത് ഞാനും അച്ഛനും അമ്മയും അനിയത്തിയുമായിരുന്നു. ബാക്കി എല്ലാവരും വഴക്ക് കൂടി അങ്ങോട്ടും ഇങ്ങോട്ടും മാറിപ്പോയി. അപ്പോൾ അങ്ങനെ ഒരു എൻജിനീയറിങ് മീൻസ് ഞാൻ പോളിടെക്നിക് ഡിപ്ലോമയാണ്. അതുവരെ പഠിക്കുന്ന ആ കാലഘട്ടം വരെ ഒരു തരക്കേടില്ലാത്തൊരു ജീവിത രീതിയായിരുന്നു. അച്ഛൻ വെൽഡറാണ്. അപ്പം വെൽഡിങ് പണി എന്ന് പറയുമ്പോൾ അതിൻ്റെ ഒരു സീരിയസ്നെസ്, അതിൻ്റെ ഒരു കഷ്ടപ്പാടൊക്കെ ഞാൻ കണ്ടിട്ടുണ്ട്. അപ്പം പഠിച്ചുകൊണ്ടിരിക്കുന്ന കാലത്ത് തന്നെ ഞാൻ ഇടയ്ക്ക് വർക്ക്ഷോപ്പിലൊക്കെ പോകും. വർക്ക്ഷോപ്പിൽ പോയിട്ട് അതിൻ്റെ വർക്കും കാര്യങ്ങളൊക്കെ ചെയ്ത് അങ്ങനെയായിരുന്നു പൊയ്ക്കൊണ്ടിരുന്നത്. ഞാൻ പഠിക്കുന്ന സമയത്ത് തന്നെ ഒരുപാട് എനിക്ക് നെഗറ്റീവായിട്ട് കുറേ അനുഭവങ്ങളുണ്ടായിട്ടുണ്ട്. അത് എൻ്റെ കുറേ ക്യാരക്ടേഴ്സിൽ അതിന് റിഫ്ലക്റ്റ് ചെയ്തിട്ടുണ്ട്. അത് എന്നെ തന്നെ ഒരുപാട് ഇൻട്രോവേർട്ട് ആവാൻ വേണ്ടി അത് ഒരുപാട് എന്നെ ഫോഴ്സ് ചെയ്തിട്ടുണ്ട്. അപ്പം അന്ന് മുതൽ ഞാൻ ആരുടെ അടുത്തും ഞാൻ അങ്ങനെ ഒരു അധികം സംസാരിക്കുകയോ അങ്ങനത്തെ ഒരു പ്രകൃതമായിരുന്നു. കൂടുതൽ മിങ്കിൾ ചെയ്യുന്ന അങ്ങനത്തെ ഒരു ടൈപ്പ് അല്ലായിരുന്നു. അതിന് കുറേ കാരണം ഈ ഒരു കാരണങ്ങൾ കൊണ്ടായിരുന്നു. പിന്നെ വന്ന് ഇത് എന്നെ ക്യാരി ഫോർവേഡ് ചെയ്ത് ഈ ഒരു സ്വഭാവം ക്യാരി ഫോർവേഡ് ചെയ്ത് ഞാൻ എൻ്റെ പ്രൊഫഷണൽ ആ കരിയറിലേക്ക് പോയപ്പോൾ അത് ഒരുപാട് എന്നെ ഹോണ്ട് ചെയ്തിട്ടുണ്ട്. അധികം എക്സ്പ്ലോഷർ ആവേണ്ട സമയത്ത് ആവാതെ അങ്ങനെ ഒരുപാട് ഞാൻ ബുദ്ധിമുട്ടിയിട്ടുണ്ട്. അപ്പോൾ 14 വർഷം ഈ ഒരു എൻജിനീയറിംഗ് ഫീൽഡ് വർക്ക് ചെയ്തുകൊണ്ടിരുന്നപ്പോൾ എനിക്ക് പുറമേ ആയിരുന്നു ജോലി. MRFലായിരുന്നു. അത് ഹൈദരാബാദായിരുന്നു. പിന്നെ അത് പാലക്കാടായി. അത് 7 വർഷം ഏകദേശം അങ്ങനെ ഡിവൈഡ് ചെയ്താൽ 14 വർഷമാണ്. അപ്പോൾ ആ ഒരു സമയങ്ങളിൽ ഫാമിലി ഇല്ല. പിന്നെ പുറത്തു പോകുന്ന സമയത്ത് അറിയാമല്ലോ, ഒരുപാട് ഫ്രണ്ട്സും കാര്യങ്ങളൊക്കെ ഉണ്ട്. പക്ഷേ നമുക്ക് ആ ഒരു ഇത് കിട്ടത്തില്ല. നമുക്കൊരു സന്തോഷം, മനസ്സിലുള്ള ഇന്നർ സന്തോഷമൊന്നുമില്ല. അപ്പോൾ ജീവിതശൈലിയൊക്കെ എന്ന് പറഞ്ഞു കഴിഞ്ഞാൽ വേറൊരു രീതിയിലായിരുന്നു. ഷിഫ്റ്റ്സ് എന്ന് പറയുമ്പോൾ 6 ഡേയ്സ് ഷിഫ്റ്റ്സ്, നൈറ്റ് ഷിഫ്റ്റ് 6 ദിവസം, വീണ്ടും 6 ദിവസം, അങ്ങനെ ഒരു പാറ്റേണിലായിരുന്നു. അപ്പോൾ 6 ദിവസം നൈറ്റ് കഴിയുമ്പോൾ തന്നെ അറിയാം തല ഇറങ്ങി പോകും. അപ്പോൾ അങ്ങനെ ഒരു കഠിനമായിട്ടുള്ളൊരു ജീവിത രീതിയായിരുന്നു. അത് 7 വർഷം ഏകദേശം ഉണ്ടായിരുന്നു. അപ്പോൾ അങ്ങനെ പോയി എൻ്റെ ശരീരത്തെ ഞാൻ തന്നെ അറിയാതെ ഞാൻ ഓരോ ദിവസവും ജീവിച്ചു പോകുന്നുണ്ട്. പക്ഷേ എൻ്റെ ശരീരം നശിച്ചു പോകുന്നു എനിക്ക് മനസ്സിലാകുന്നുണ്ട്. പക്ഷേ എന്താണ് കാരണമെന്ന് എനിക്കറിയില്ല. കാരണം ഇത് ഫിക്സ്ഡായിട്ട് മനസ്സിലുള്ളിൽ കിടക്കുവാണ്, ಇങ്ങനെയാണ് ജീവിക്കേണ്ടതെന്നുള്ളത്. ಸೊ ಅವರು ಅನ್ನುವಂಥ ಒಂದು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಬದುಕಿದರು. ಅಂದರೆ ಜಾಯಿಂಟ್ ಫ್ಯಾಮಿಲಿ ಅಂತಂದರೆ ತುಂಬ ದೊಡ್ಡ ಫ್ಯಾಮಿಲಿ ಅಲ್ವಾ. ಸೊ ಏನೋ ಸ್ವಲ್ಪ ಸಮಸ್ಯೆ ಆಗಿಬಿಟ್ಟು ಏನಾಗಿದ್ರು ಅವರೆಲ್ಲರೂ ಕೂಡ ಸೆಪ್ರೇಟ್ ಆಗಿದ್ರು. ಸೊ ಅಂದರೆ ಅವರು ಮತ್ತು ಅವ್ರ ತಂದೆ ತಾಯಿಗಳು, ಅವ್ರದ್ದು ಸಹೋದರಿ, ಇವರು ಎಲ್ಲರನ್ನೂ ಮಾತ್ರ ಜೊತೆಗೆ ವಾಸ ಮಾಡ್ತಾ ಇರುವಂಥ. ಮತ್ತು ಅವರಿಗೆ ಎಂಜಿನಿಯರಿಂಗ್ದು ಜಾಬ್ ಏನಿದೆ ಅದು ಸಿಕ್ಕಿದ ನಂತರ ಅವ್ರು ಅನ್ನುವಂಥ ಯಾವ ರೀತಿಯಲ್ಲಿ ಇರ್ತಿತ್ತು, ಅವ್ರದ್ದು ಸ್ಕೂಲ್ ಡೇಸ್ ಅಂತ ನೀವು ನೋಡಿಬಿಟ್ರೆ ಆವಾಗಲೇ ಅವರಿಗೆ ತುಂಬ ನೆಗೆಟಿವ್ ಆದಂಥ ಮೆಮರೀಸ್ಗಳೇನಿದ್ದಾವೆ ಅದೆಲ್ಲ ಕೂಡ ಬರಲಿಕ್ಕಾಯಿತು. ಅದೆಲ್ಲವೂ ಕೂಡ ಇವರನ್ನ ಹಾಂಟ್ ಮಾಡಿದರು. ಸೊ ಅಂದರೆ ಅದರಿಂದ ಏನಾಯಿತು ಅಂತಂದರೆ ಇವರು ಯಾರ ಹತ್ರನೂ ಕೂಡ ಅಂಥ ರೀತಿ ಮಿಂಗಲ್ ಆಗಲಿಕ್ಕೆ ಇದೆಲ್ಲವೂ ಕೂಡ ಹೋಗ್ಲಿಕ್ಕೇನೂ ಹೋಗಿಲ್ಲ. ಸೊ ಅದೇ ಆದ ನಂತರ ಏನಾಯಿತು ಅಂತಂದರೆ ಅವ್ರದ್ದು ಜಾಬ್ ಏನಿದೆ, ಅವರು ಎಂಜಿನಿಯರಿಂಗ್ ಫೀಲ್ಡಲ್ಲಿ ಆದ ನಂತರ ಅವ್ರದ್ದು ಜಾಬಲ್ಲಿ ಅವರಿಗೆ ಅದನ್ನು ಕೂಡ ಇನ್ನೂ ಹಾಂಟ್ ಮಾಡಿದರು. ಏಕೆಂತಂದರೆ ಅವ್ರಿಗೆ ಜಾಸ್ತಿ ಎಕ್ಸ್ಪೋಜರ್ ಆಗಿದೆ, ಅಂದರೆ ಅವರನ್ನು ಜಾಸ್ತಿ ಇಂಟ್ರೋವರ್ಟ್ ಆಗಲಿಕ್ಕೆ ಇದು ಬದಲಾವಣೆ ಮಾಡಿರು ಅಂತ ಹೇಳ್ತಾ ಇದ್ದಾರೆ. ಸೊ ಅಂದರೆ ಅವ್ರಿಗೆ ಅನ್ನುವಂಥ ಯಾವ ರೀತಿ ಇರ್ತಿತ್ತು ಅಂದರೆ ಫಸ್ಟು ಅನ್ನುವಂಥ ಅವರು ಹೈದರಾಬಾದಲ್ಲಿ MRFಲ್ಲಿ ವರ್ಕ್ ಮಾಡಿದರು. ಮತ್ತು ಅವರು ಅದನ್ನು ಶಿಫ್ಟ್ ಮಾಡಿಕೊಂಡು ಪಾಲಕ್ಕಾಡಲ್ಲಿ ಬಂದರು. ಅದನ್ನು ಕೂಡ ನೀವು ನೋಡಿಬಿಟ್ರೆ ಶಿಫ್ಟ್ಸು, ಅದರದ್ದು ಶಿಫ್ಟ್ಸನ್ನು ನೋಡಿಬಿಟ್ರೆ 6 ಡೇಸ್ ಶಿಫ್ಟ್ಸ್, ಅದನ್ನು ಕೂಡ ನೈಟ್ ಶಿಫ್ಟ್ ಅಂದರೆ 6 ಡೇಸ್ ಅಂತ ಪ್ಯಾಟರ್ನಲ್ಲಿ ಇದೆ. ನಿಮಗೆ ಗೊತ್ತಿದೆ ಇಂಥ ರೀತಿಯಲ್ಲಿ ನೀವು ಬರುವಾಗ ಯಾವ ರೀತಿಯಲ್ಲಿ ಇರುತ್ತೆ, ನಮಗೆ ಶಾರೀರಿಕವಾದಂಥ ಸಮಸ್ಯೆಗಳು, തലനോವು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, തല ಸುತ್ತಲಿಕ್ಕೆ ಆಗ್ತಾಯಿದೆ, ಅಂಥ ಸ್ಥಿತಿಗೂ ಕೂಡ ಅವರು ಬಂದಿದ್ದರು. ശരീരത്തിൻ്റെ അവസ്ഥ മാറുന്നത് എനിക്കറിയാമായിരുന്നു. പക്ഷെ അത് എങ്ങനെ ചെയ്യണം, എന്ത് ചെയ്യണമെന്ന് എനിക്കറിയില്ല. അത് തിരിച്ച് കൊണ്ടുവരണമെന്ന് ഉണ്ട്. പക്ഷേ അത് ഞാൻ എൻ്റെ പഴയകാലത്തെ ഫോട്ടോ കാണുമ്പോഴാണ് ഞാൻ എന്തുമാത്രം മാറി എന്നുള്ളത് എനിക്ക്
മനസ്സിലാവുന്നത്. ഞാൻ കണ്ണാടിയിൽ നോക്കും, പഴയ ഫോട്ടോ കാണുന്ന സമയത്ത് എന്താ ഇങ്ങനെ എന്നുള്ളൊരു ചിന്ത ഉണ്ടായിരുന്നു മനസ്സിൽ. പക്ഷേ എനിക്ക് അറിയില്ല എങ്ങനെ മാറ്റിക്കൊണ്ട് വരണമെന്ന്. കഠിനമായിട്ട് പ്രയത്നിച്ചിട്ടുണ്ട്. പക്ഷേ 1 കിലോ പോലും എനിക്ക് കുറയില്ലായിരുന്നു. 1-2 കിലോ മീൻസ് 1 or 2 കിലോസ് റെഡ്യൂസ് എന്ന് പറഞ്ഞു കഴിഞ്ഞാൽ ഇറ്റ്സ് വെരി ടഫ്. അപ്പം അങ്ങനെ ഇരിക്കുന്ന കാലഘട്ടത്തിൽ ഹൈദരാബാദ് മുതലേ ഉണ്ടായിരുന്നു. പക്ഷേ പാലക്കാട് വന്നപ്പോഴും ഇത് തന്നെ കണ്ടിന്യൂ ചെയ്ത് എല്ലാവരും പണ്ടത്തെ ആൾക്കാർ പറയും, നീ കല്യാണം കഴിച്ചാൽ ശരിയാവും. കല്യാണം കഴിച്ചു കഴിഞ്ഞാൽ ഒരു പെണ്ണ് വന്നു കഴിഞ്ഞാൽ ഒരു നല്ലൊരു അച്ചടക്കത്തിലേക്കൊക്കെ വരും എന്നുള്ളൊരു ചിന്ത അന്നേ ഉണ്ടായിരുന്നു. പക്ഷേ എനിക്ക് അങ്ങനെ ചിന്ത ഉണ്ടെങ്കിലും എൻ്റെ കല്യാണം കഴിഞ്ഞത് വേറൊരു എൻ്റെ തന്നെ ഒരു കടം തീർക്കാനായിരുന്നു. പെങ്ങളെ കെട്ടിക്കാൻ വേണ്ടി കുറച്ച് കാശ് എടുത്തിട്ടുണ്ടായിരുന്നു. അപ്പോൾ അതിൻ്റെ കടം തീർക്കണമെന്നുള്ളൊരു ചിന്ത അച്ഛനമ്മമാരിലും ഉണ്ടായിരുന്നു. അത് ഞാൻ അന്ന് ജീവിച്ച ആ ജീവിത കാലഘട്ടം എന്നിലും ഉണ്ടായിരുന്നത് എങ്ങനെയെങ്കിലും തീർക്കണമെന്നുള്ളത്, ആ ഒരു കടം തീർക്കണമെന്നുള്ളത്. ഏതാണ്ട് 8 ലക്ഷത്തോളം രൂപ കടം ഉണ്ടായിരുന്നു. അപ്പോൾ അതിനു വേണ്ടി കല്യാണവും കഴിച്ചു. അതിന് സ്വർണത്തിന് വില പേശിയൊക്കെയാണ് ആ ഒരു സമയം പോയത്. കല്യാണത്തിൻ്റെ ആ ഒരു മാരേജ് പ്രപ്പോസലൊക്കെ അങ്ങനെയൊക്കെ നോക്കുമായിരുന്നു. സത്യം പറഞ്ഞാൽ ഇപ്പോൾ എനിക്കത് ആലോചിക്കുമ്പോൾ ഞാൻ എന്തിനാ അങ്ങനെ ചെയ്തതെന്ന്. ಅಂದರೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇವಾಗ ನೀವು ನೋಡಿಬಿಟ್ರೆ ಅಂದರೆ ಅವರಿಗೂ ಕೂಡ ಅವ್ರದ್ದು ಓಲ್ಡ್ ಫೋಟೋ ಏನಿದೆ ಅದೆಲ್ಲ ಕೂಡ ನೋಡುವಾಗ, ಮತ್ತು ಅವ್ರದ್ದು ಚಿತ್ರ ಏನಿದೆ ಅದು ಮಿರರಲ್ಲಿ ನೋಡುವಾಗ ಅವರೇನು ಇಂಥ ರೀತಿಯಲ್ಲಿ ಚೆಕ್ ಮಾಡ್ತಾ ಇದ್ದಾರೆ, ಅವರಲ್ಲಿ ಎಷ್ಟು ಬದಲಾವಣೆ ಬಂದಿದೆ ಅಂತ. ಅಂದರೆ ಅವರಿಗೆ ವಿಶ್ವಾಸ ಮಾಡಲಿಕ್ಕೆ ಆಗ್ತಾಯಿಲ್ಲ ಅಂಥ ರೀತಿ ಅವರಿಗೆ ಬದಲಾವಣೆ ಬಂದಿದೆ. ಮುಂಚೆ ಅನ್ನುವಂಥ ನೋಡಿಬಿಟ್ರೆ ವೆಯ್ಟ್ ಎಲ್ಲ ಕೂಡ ಕಡಿಮೆ ಮಾಡಲಿಕ್ಕೆ ಅನ್ನುವಂತಂದರೆ 1 kg 2 kg ಅದನ್ನು ಕೂಡ ತುಂಬ ಟಫ್ ಆಗಿದೆ. ಅಂದರೆ ಅಷ್ಟು ಕಡಿಮೆ ಮಾಡಲಿಕ್ಕೆ. ಬಟ್ ಅಂದರೆ ಇವಾಗ ಅವ್ರದ್ದು ಹಳೆ ಫೋಟೋ ಮತ್ತು ಅವ್ರದ್ದು ಇವಾಗ ಇರುವಂಥ ರೂಪ ನೋಡಿಬಿಟ್ರೆ ಮತ್ತು ಅವ್ರಿಗೆ ಗೊತ್ತಾಗ್ತಾಯಿದೆ ಎಷ್ಟು ಬದಲಾವಣೆ ಬಂದಿದೆ ಅಂತ. ಸೊ ಅಂದರೆ ನೀವು ನೋಡಿಬಿಟ್ರೆ ಅವರಿಗೆ ಅನ್ನುವಂಥ ಏನು ಎಲ್ಲರೂ ಕೂಡ ಏನು ಹೇಳ್ತಾ ಇರುವಂತಂದರೆ, ಎಷ್ಟೇ ಸಮಸ್ಯೆ ಇದ್ರೂ ಕೂಡ ಹೇಳ್ತಾ ಇರುವಂಥ, ನೀನು ಮದುವೆ ಮಾಡೋ, ನಿನಗೆ ಏನೇ ಸಮಸ್ಯೆ ಇದ್ರೂ ಕೂಡ ಮದುವೆ ಮಾಡೋ ಅನ್ನುವಂಥ ರೀತಿಯಲ್ಲಿ ಎಲ್ಲರೂ ಕೂಡ ಹೇಳ್ತಾನೆ ಇರ್ತಿದ್ರು. ಬಟ್ ಅಂದರೆ ಅವರು ಏನು ಅವ್ರದ್ದು ಸಹೋದರಿಗಾಗಲಿ ಅಂದರೆ ಇಂಥ ರೀತಿಯಾದಂಥ ಲೋನು ಏನೇ ಇದ್ರೂ ಕೂಡ ಅವರಿಗೆ ಮದುವೆ ಮಾಡಿಕೊಟ್ಟಿರುವಂತಹ ಲೋನ್ ಏನಿದೆ ಅದೆಲ್ಲ ಕೂಡ ಏನು ಅವರಿಗೆ ಫುಲ್ಲು ಕಂಪ್ಲೀಟ್ ಮಾಡಬೇಕು ಅನ್ನುವಂಥ ರೀತಿ ಇರ್ತಿತ್ತು. ಅಂದರೆ ಅದಾದ ನಂತರ ಅವರೇನು ವಿವಾಹಕ್ಕೆ ತಯಾರಾಗಿದ್ದರು. ಅದನ್ನು ಕೂಡ ವಿವಾಹ ಮಾಡುವಂಥ ಟೈಮಲ್ಲಿ ಡಿಸ್ಕಷನ್ ಅನ್ನುವಂಥ ಯಾವ ವಿಷಯದಲ್ಲಿ ಇರ್ತಿತ್ತು, ಚಿನ್ನದ ಬಗ್ಗೆನೇನು ಅವರಿಗೆ ಇಂಥ ರೀತಿಯಾದಂಥ ವಿಷಯ ನಡೀತಾ ಇರ್ತಿತ್ತು. ಅಂದರೆ ಅವರನ್ನು ಒಂದು ಇಂಥ ರೀತಿಯಲ್ಲಿ ಯಾಕೆ ಮಾಡಿದ್ರು ಅಂತ ಹೇಳಿದರೆ ಅವರಿಗೇನೆ ಅರ್ಥ ಆಗ್ತಾ ಇಲ್ಲ. ಸೊ ಯಾಕೆ ಅಂತಂದರೆ ನೀವು ನೋಡಿಬಿಟ್ರೆ ಅವ್ರದ್ದು ಶರೀರ ಏನಿದೆ ಅದನ್ನು ಅವರೇನೆ ರಿಸೆಂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದರೆ ಅವ್ರಿಗೇನು ಅವ್ರದ್ದು ಶರೀರ ಮೇಲೆ ತುಂಬ ಅಂದರೆ ಏನು ಹೇಳಬೇಕು ಅಂತಲೇ ಅವರಿಗೆ ಅರ್ಥ ಆಗ್ತಾಯಿಲ್ಲ. ಅಂಥ ರೀತಿ ಇರುವಂಥ ಅದ್ರ ಮೇಲೆ ಅವರಿಗೆ ಕೋಪ ಬರಲಿಕ್ಕೂ ಕೂಡ ಸ್ಟಾರ್ಟ್ ಆಯಿತು ಅಂತ ಹೇಳ್ತಾ ಇದ್ದಾರೆ. അങ്ങനെ കല്യാണം കഴിഞ്ഞു. ഒരു 3 വർഷം കുഞ്ഞുങ്ങളില്ലായിരുന്നു. അതും ഒബ്വിയസ്ലി കല്യാണം കഴിയുമ്പോൾ ആദ്യം ചോദിക്കുന്നത് കുട്ടികളായില്ലേ എന്നുള്ളൊരു ചോദ്യമാണ്. അപ്പോൾ ആ ചോദ്യം കേട്ട് എനിക്ക് വൈഫ് എൻ്റെ അടുത്തൊന്നും പറഞ്ഞിട്ടില്ല. ഒരു വിഷമം അങ്ങനെ ഒരു രീതിയിൽ അവൾക്കും ഉണ്ടായിരുന്നു. പക്ഷേ എന്നെ ഒരു ഹേർട്ട് ചെയ്യുന്ന രീതിയിലൊന്നും സംസാരിച്ചിട്ടില്ല. പക്ഷേ ഞാൻ ഹേർട്ട് ചെയ്യുമായിരുന്നു. ആ ഒരു അവൾക്ക് എന്ത് തോന്നിയിട്ടുണ്ടായിരിക്കും എന്നുള്ളത്, മനസ്സിലെന്ത് ചിന്തിച്ചിട്ടുണ്ടായിരിക്കും എന്നുള്ളത് ഞാൻ ചിന്തിച്ചിട്ടില്ല ആ സമയത്തൊന്നും. കാരണം ഞാനൊരു മൃഗമെന്ന് പറയാൻ പറ്റില്ല. അതിലും മൃഗമെന്ന് പറഞ്ഞു കഴിഞ്ഞാൽ അതിന് നല്ല ക്വാളിറ്റി ഉള്ള മൃഗങ്ങളാണ്. മൃഗങ്ങളെക്കുറിച്ചൊന്നും പറയാൻ പാടില്ല. അത്ര ക്വാളിറ്റി പോലും ഇല്ലാത്തൊരു മനുഷ്യനായിപ്പോയി ഞാൻ. ആ സമയത്ത് ദിനം പ്രതി വഴക്കും കുടുംബത്ത് കലഹവും എല്ലാം ഉണ്ടായിരുന്നു. എൻ്റെ കുടുംബത്തിൽ നോർമലി കലഹം ഉള്ളതുകൊണ്ട് തന്നെ എനിക്കത് അഡ്ജസ്റ്റ് ചെയ്ത് പോകാൻ പറ്റി. പക്ഷേ വൈഫിന് വന്നപ്പോൾ വൈഫ് അവിടെയും ഉണ്ട്, വഴക്കില്ല എന്നല്ല. പക്ഷേ എന്നാലും ഞങ്ങളുടെ അത്രയും ഒരു സിവിയാരിറ്റി ഇല്ല. അത് കണ്ടപ്പോൾ അവൾക്ക് തോന്നിക്കാണും, അയ്യോ ഒരു തെറ്റിപ്പോയല്ലോ ഞാൻ എങ്ങോട്ടാണ് വന്ന് കയറിയെന്നുള്ളത്. അപ്പോൾ അങ്ങനെ പോയിക്കൊണ്ടിരുന്ന എൻ്റെ ജീവിതം അപ്പോൾ തന്നെ വെയിറ്റ് ഏകദേശം ഒരു 97 കിലോ ആയി. രാവിലെ ജോലിക്ക് പോകും, പിന്നെ വൈകിട്ട് വരുന്നത് ഏകദേശം ഒരു 8 മണിയോ മോസ്റ്റ്ലി അങ്ങനെ ആയിരിക്കും. വരുമ്പോൾ കയ്യിലൊരു പൊതി കാണും, നോൺ വെജും കൊണ്ടാണ് വരുന്നത്. ഇത് സത്യം പറഞ്ഞാൽ അഡിക്ഷനായിപ്പോയെന്ന് പറയുന്നത്. കാരണം ഞാൻ ഹൈദരാബാദ് തുടങ്ങിയ അഡിക്ഷനാണ്. അത് നൈറ്റ് ഷിഫ്റ്റ് ചെയ്ത ആ ഒരു പൊയ്ക്കൊണ്ടിരുന്ന കാലഘട്ടത്തിൽ തുടങ്ങിയ ആ ഒരു ഹാബിറ്റ് പിന്നെ ത്രൂ ഔട്ടായി, എൻ്റെ ജീവിതം മൊത്തം ത്രൂ ഔട്ടായി. ഈ 97 എന്ന് പറഞ്ഞത് 101 കിലോ വരെ പോയ ഒരു സമയങ്ങളുണ്ടായിരുന്നു. അങ്ങനെ ആ പോയിക്കൊണ്ടിരുന്ന ആ സമയത്ത് എൻ്റെ കുടുംബജീവിതം എന്ന് പറഞ്ഞു കഴിഞ്ഞാൽ ഞാൻ അതിലോട്ട് എനിക്ക് ചിന്തിക്കാനേ പറ്റുന്നില്ല. ഞാൻ എന്തൊക്കെയാണ്
എൻ്റെ മനസ്സിൽ കൊണ്ടു നടന്നെന്നുള്ളത് കമ്പനിയിൽ നിന്നുള്ള സ്ട്രെസ്സുണ്ട്. വീട്ടിൽ വരുന്ന സമയത്ത് അത് മൊത്തം തീർക്കുന്നത് ഭാര്യയുടെ അടുത്താണ്. കുഞ്ഞുണ്ടായിരുന്നു. കുഞ്ഞ് ആ 3 വർഷം കഴിഞ്ഞപ്പോൾ ജനിച്ചു. അപ്പോൾ കുഞ്ഞിൻ്റെ അടുത്ത് കുഞ്ഞിനെ പിന്നെ കെയർ ചെയ്യുന്ന ഒരു നോക്കലൊന്നുമില്ല. നേരെ വന്ന് ആ സമയത്താണ് PUBG എന്ന് പറഞ്ഞൊരു ഗെയിം വന്നത്. PUBGയാണ്. ഫ്രണ്ട്സ് PUBGയിലുള്ള ഫ്രണ്ട്സ് കണക്ടിവിറ്റി വിത്ത് ഹൈദരാബാദ് ഫ്രണ്ട്സ് ഉണ്ടായിരുന്നു. അവർ കണക്ട് ചെയ്ത് ഫുൾ ടൈം കളിയാണ്. നോൺ വെജ്, PUBG, പിന്നെ മൊത്തം ഡ്രിങ്ക്സും ഉണ്ടായിരുന്നു, പാർട്ടി ആ സമയത്തൊക്കെ. അപ്പോൾ എൻ്റെ ജീവിതശൈലി മൊത്തം മാറി. ഞാനൊരു വേസ്റ്റിലേക്ക് പോയിക്കൊണ്ടിരിക്കുകയായിരുന്നു. ആ സമയത്താണ് എനിക്ക് എന്തോ ദൈവവിളി പോലെ എനിക്ക് തോന്നി, ഉള്ളിൽ തന്നെ തോന്നിയതാണ്, ഒന്ന് ധ്യാനിച്ച് നോക്കാം. ധ്യാനിച്ചല്ല, ഞാൻ തേർഡ് ഐ എന്ന് പറഞ്ഞൊരു കൺസെപ്റ്റ് ഞാൻ മുന്നേ കേട്ടിട്ടുണ്ടായിരുന്നു. ഹൈദരാബാദിലായിരുന്നപ്പോൾ ആ സമയം മുതൽ തേർഡ് ഐ എങ്ങനെയാണ് ഓപ്പൺ ആകുന്നത്, ആ തേർഡ് ഐ എന്ത് ഓപ്പൺ ആകുമ്പോൾ എനിക്ക് ആ സമയത്ത് തോന്നുന്നത് ഒരു അത്ഭുത ശക്തി വരും, എന്തോ ഒരു ശക്തി വന്ന് എനിക്ക് എന്തോ ഒരു പവർ കിട്ടിക്കഴിഞ്ഞാൽ എല്ലാം ശരിയാക്കാം എന്നൊക്കെ ഒരു ചിന്തയുണ്ടായിരുന്നു. അപ്പോൾ തേർഡ് ഐയെക്കുറിച്ച് കുറേ റിസർച്ച് ചെയ്തിട്ടുണ്ടായിരുന്നു. ಫೋನಿಗೆ ಕೂಡ ಎಂದೆಂಗಿലും ಪ್ರೊಸೀಜರ್ಸ್ ചെയ്യാൻ പറ്റും. ಸೊ ಅಂದರೆ ಅವರು ವಿವಾಹ ಮಾಡಿದ ನಂತರ ನೀವು ನೋಡಿಬಿಟ್ರೆ 3 ವರ್ಷ ಮಕ್ಕಳೇನೂ ಇರಲಿಲ್ಲ. ಬಟ್ ಅಂದರೆ ಅವ್ರದ್ದು ವಿವಾಹ ಜೀವನ ನೀವು ನೋಡಿಬಿಟ್ರೆ ಅಂದರೆ ತುಂಬ ಅವ್ರದ್ದು ಕುಟುಂಬದಲ್ಲಿ ಕಲಹ ಮಾಡುವಂಥದ್ದು, ಅಂದರೆ ಅಲ್ಲಿ ಇಲ್ಲಿ ಜಗಳ ಆಡುವಂಥದ್ದು, ಇಂಥ ರೀತಿಯೇ ಇರ್ತಿತ್ತು. ಸೊ ಅಂದರೆ ಇವ್ರದ್ದು ಹೆಂಡತಿನ ತುಂಬ ಬೈದಿದ್ದಾರೆ. ಬಟ್ ಅಂದರೆ ಅವ್ರದ್ದು ಹೆಂಡತಿ ಆಗಲಿ ಅವ್ರನ್ನ ಇಂಥ ರೀತಿಯಲ್ಲಿ ಬೈಲಿಕ್ಕೆ ಏನು ಬಂದಿಲ್ಲ. ಅವರನ್ನಂತೂ ಅವ್ರದ್ದೇ ಆದಂಥ ರೀತಿಯಲ್ಲಿ ಹೋಗಿದ್ರು. ಸೊ ಅಂದರೆ ಅದು ಯಾಕೆ ಅಂತಂದರೆ ನೀವು ಇವಾಗ ಜಾಬಲ್ಲಿ ಹೋಗ್ಬಿಟ್ಟು ಬಂದಿದ್ರೂ ಕೂಡ ಅದ್ರದ್ದು ಸ್ಟ್ರೆಸ್ ಎಲ್ಲ ಕೂಡ ಇರುತ್ತೆ. ಸೊ ಅದೆಲ್ಲ ಕೂಡ ಮನೇಲಿ ಬಂದುಬಿಟ್ಟೇನೆ ತೋರಿಸುವಂಥದ್ದು. ಸೊ ಅಂದರೆ ಆ ಸ್ಟ್ರೆಸ್ ಆಗಲಿ ಏನೇ ಆಗಲಿ ಮನೇಲಿ ಬಂದುಬಿಟ್ಟು ಹೆಂಡತಿ ಹತ್ರ ತೋರಿಸ್ತಾರೆ. ಮತ್ತು ಹೆಂಡತಿದು ವಿಷಯ ಬಂದುಬಿಟ್ರೆ ಅವರಿಗೂ ಕೂಡ ಅಂಥ ರೀತಿ ಸಿವಿಯಾರಿಟಿ ಏನೂ ಇಲ್ಲ ಅಲ್ವಾ. ಮತ್ತು ಹೋಗ್ಬಿಟ್ಟು ಅವರಿಗೆ ಮಕ್ಕಳು ಹುಟ್ಟಿದ್ರೂ ಕೂಡ ಅದರ ಹತ್ರ ಯಾವುದೋ ಒಂದು ರೀತಿಯಲ್ಲಿ ಬಿಹೇವ್ ಮಾಡ್ತಾ ಇರುವಂಥ, ಅಂದರೆ ಅಷ್ಟು ಒಂದು ಸ್ನೇಹ ಇಲ್ಲ ಅಂತ ರೀತಿಯಲ್ಲಿ. ಸೊ ಅಂದರೆ ಅದನ್ನು ಕೂಡ ಮನೆಯಿಂದ ಬೆಳಿಗ್ಗೆ ಹೋಗ್ತಾರೆ ಜಾಬಿಗೆ, ಮತ್ತು ಬರುವಾಗ ಎಷ್ಟು 8 ಗಂಟೆ ಏನೋ ಆಗುತ್ತೆ. ಬರುವಾಗ ಅವ್ರ ಕೈಯಲ್ಲಿ ನಾನ್ ವೆಜ್ ಶವಕರಿ ಅವ್ರ ಕೈಯಲ್ಲಿನೇ ಇರುತ್ತೆ. ಸೊ ಅದೆಲ್ಲವೂ ಕೂಡ ಕರ್ಕೊಂಡೇನೆ ಅವ್ರು ಬರ್ತಾ ಇರೋದು. ಇದು ಹ್ಯಾಬಿಟ್ ಅನ್ನುವಂಥ ಇವರಿಗೆ ಹೈದರಾಬಾದ್ ಅವ್ರು ಜಾಬ್ ಮಾಡಲಿಕ್ಕೆ ಹೋಗಿದ್ರಲ್ವ, ಅಲ್ಲಿಂದ ಈ ಹ್ಯಾಬಿಟ್ ಸ್ಟಾರ್ಟ್ ಆಗಿರುವಂಥ. ಸ್ಟಾರ್ಟಿಂಗಲ್ಲೊಂದು ಹ್ಯಾಬಿಟ್ ಥರ ಇರ್ತಿತ್ತು, ಮತ್ತೆ ಅದು ಅನ್ನುವಂಥ ಅವ್ರಿಗೆ ರೆಗ್ಯುಲರ್ ಆಗಿಬಿಟ್ಟಿದೆ. ಅಂದರೆ ಅದೇ ಬೇಕು ಅನ್ನುವಂಥ ಸ್ಥಿತಿಗೆ ಅವರು ಬದಲಾವಣೆ ಆಗಿಬಿಟ್ಟಿದ್ದಾರೆ. ಆ ಟೈಮಲ್ಲಿನೇ ಅವ್ರಿಗೇನು ಅವ್ರದ್ದು ವೇಟ್ ಆಗಿದೆ 97 kg, 101 kg ಕೂಡ ಏನು ಹೋಗಿರುವಂಥ ಸ್ಟೇಜೂ ಕೂಡ ಇದೆ. ಅಂದರೆ ಅಷ್ಟು ವೆಯ್ಟ್ ಅವ್ರಿಗೆ ಇರ್ತಿತ್ತು. ನೀವು ನೋಡಿಬಿಟ್ರೆ ಅವರಿಗೆ ಅವ್ರದ್ದು ಮಗಳು ಏನಿದೆ ಹುಟ್ಟಿರುವಂಥ ಟೈಮಲ್ಲಿನೇ ಏನು ಈ PUBG ಅನ್ನುವಂಥ ಗೇಮ್ ಏನಿದೆ ಅದು ಬಂದಿರುವಂಥ. ಅಂದರೆ ನೀವು ಯಾರನ್ನ ನೋಡಿಬಿಟ್ರೂ ಕೂಡ ಗೊತ್ತಾಗುತ್ತೆ, ಎಲ್ಲರನ್ನೂ ಕೂಡ ಅಂತ ಹೇಳ್ತೀರಿ PUBG ಏನಿದೆ ಅದು ಆಟಾಡ್ತಾನೆ ಇರ್ತಾರೆ. ಅಂದರೆ ಅವ್ರದ್ದು ಜೀವನದಲ್ಲಿ ಅವ್ರದ್ದು ಫ್ರೆಂಡ್ಸ್ ಜೊತೆಗೆ PUBG ಆಟಾಡುವಂಥದ್ದು, ಮತ್ತು ಈ ಶವಕರಿ ನಾನ್ ವೆಜ್ ಏನಿದೆ ಅದು ತಿನ್ನುವಂಥ, ಇದು ಮಾತ್ರ ಅವ್ರ ಜೀವನದಲ್ಲಿ ಏನಿದೆ ಅದು ಮಾತ್ರ ಆಯಿತು. ಅಂದರೆ ಅದು ಯಾಕೆ ಅವರು ಅಂಥ ರೀತಿ ಆಟಾಡಿರುವಂಥ ಅಂತಂದರೆ, ಮತ್ತು ಏಕೆಂತಂದರೆ ಹೆಂಡತಿ ಜೊತೆಗಿರುವಂಥ ಸಮಸ್ಯೆಗಳು, ಅಂದರೆ ಅವರು ಇಂಥ ರೀತಿ ಚಿನ್ನ ಎಲ್ಲ ಕೂಡ ತೊಗೊಂಡ್ಬಿಟ್ಟು ಅವ್ರದ್ದು ಅಂದರೆ ಆ ಸಮಸ್ಯೆಗಳಿಂದ ಏನು ಅವರಿಗೆ ಆ ರಿಲೀಫ್ ಏನೂ ಸಿಗ್ತಾ ಇಲ್ಲ. ಸೊ ಆ ಕಾರಣದಿಂದನೇ ಅವರು ಒಂದೊಂದು ರೀತಿಯಲ್ಲಿ ಇದರಲ್ಲಿ ಬಂದಿರುವಂಥದ್ದು. ಸೊ ಆ ಟೈಮಲ್ಲಿ ನೀವು ನೋಡಿಬಿಟ್ರೆ ಅವರಿಗೆ ಏನು ಅಂತ ಗೊತ್ತಿಲ್ಲ. ಸೊ ಅಂದರೆ ಒಂದು ಯಾವ ರೀತಿ ಇರುವಂಥ ಚಾನ್ಸ್ ಅಂತ ಗೊತ್ತಿಲ್ಲ. ಅವರು ಇದ್ರ ಬಗ್ಗೆ ಅವ್ರಿಗೆ ಗೊತ್ತಾಗುವಂಥ. ಏಕೆಂತಂದರೆ ನೀವು ನೋಡಿಬಿಟ್ರೆ ಹೈದರಾಬಾದಲ್ಲಿ ಅವರಿಗೆ ಹೈದರಾಬಾದಿಂದ ಈ ಥರ್ಡ್ ಐ ಏನಿದೆ ಅಂದರೆ ಅವ್ರಿಗೆ ಅನ್ನುವಂಥದ್ದು ಮ್ಯಾಜಿಕಲ್ ಥರ, ಅಂದರೆ ಏನಾದರೂ ಒಂದು ಡಿವೈನ್ ಅಂತ ಶಕ್ತಿ ಬಂದುಬಿಡುತ್ತೆ, ಮತ್ತು ನಮಗೆ ಅದು ಓಪನ್ ಆಗಿಬಿಡುತ್ತೆ ಅನ್ನುವಂಥ ಒಂದು ಕಾನ್ಸೆಪ್ಟ್ ಅವ್ರ തല ಒಳಗಡೆ ഇത്തിತ್ತು. കൺസെപ്റ്റ് ഞാൻ മനസ്സിൽ വെച്ചിട്ട് ഒരുപാട് യൂട്യൂബ്സ് വീഡിയോസൊക്കെ ചെക്ക് ചെയ്തിട്ടുണ്ടായിരുന്നു എങ്ങനെയാണ് ഓപ്പൺ ചെയ്യുക. അതിനിടയ്ക്ക് ഒരു വീഡിയോ, ഒരു കൊച്ചുകുട്ടി സംസാരിക്കുന്നത്, അത് ഒരു സന്യാസി കുട്ടിയാണ്. അപ്പോൾ ആ കുട്ടി കണ്ണ് ബ്ലൈൻഡ് ഫോൾഡ് ചെയ്തിട്ട് അവർ ഓരോന്ന് റീഡ് ചെയ്യുന്ന ഒരു വീഡിയോ കണ്ടിട്ടുണ്ടായിരുന്നു. അപ്പോൾ അത് കണ്ടപ്പോൾ ക്രേസായി. അപ്പോൾ ഇതെങ്ങനെയാണ് അങ്ങനെ ചെയ്യണമെന്നൊക്കെ വിചാരിച്ചിട്ട് ഞാൻ സ്വയം ഒന്ന് ചെയ്ത് നോക്കി, സ്വയം ഒന്ന് ധ്യാനിക്കാൻ വേണ്ടിയൊക്കെ നോക്കി. അത് ഓരോന്നും ഓരോ പോയിന്റിൽ നോക്കിയിട്ട് ഈ 7 ചക്രാന്തം പറഞ്ഞ് കേട്ടിട്ടുണ്ടായിരുന്നു. അപ്പോൾ ആ ഒരു റിസർച്ചിൻ്റെ ഭാഗമായിട്ട് ജസ്റ്റ് ഒന്ന് കോൺസെൻട്രേറ്റ് ചെയ്തിട്ട് ഇങ്ങനെ കണ്ണടച്ചിരുന്ന് ഞാൻ തന്നെ സ്വയം ചെയ്തിട്ടുണ്ടായിരുന്നു. ചെയ്ത് അത് കഴിഞ്ഞതിന് ശേഷം ഞാൻ പോകുന്നത് ശവക്കറി കഴിക്കാൻ. ഞാൻ എന്താ ചെയ്തതെന്ന് എനിക്ക് തന്നെ അറിയില്ല. ഇത് ഏകദേശം ഒരു മാസം വരെ ഞാൻ ഫോളോ ചെയ്തിട്ട് ഞാനത് എൻ്റെ അമ്മയുടെ അടുത്ത് പറഞ്ഞു കൊടുത്തു. അമ്മയെ കൊണ്ട് അത് ചെയ്യിപ്പിച്ചപ്പോൾ അമ്മയ്ക്ക് ഇവിടെ ഗ്യാസ് കയറി വയറിൽ. അമ്മയ്ക്ക് ഗ്യാസ് കയറിയിട്ട് അത് പോകാൻ വേണ്ടി അമ്മ 2 ദിവസം ട്രൈ ചെയ്തിട്ട് പോണില്ല. ഇതപ്പോൾ ഞാൻ വിചാരിച്ചു, അപ്പം മനസ്സിലായി, ഭഗവാനെ ഇത് നമ്മളെ കൊണ്ട് ചെയ്യാൻ പറ്റുന്ന സാധനമല്ല, അതിന് പ്രോപ്പറായിട്ട് ഗുരു ഇല്ലാതെ ചെയ്യാൻ പാടില്ല എന്നുള്ള കാര്യം എനിക്ക് അപ്പോഴാണ് മനസ്സിലായത്. ഞാനത് എന്നിട്ട് പക്ഷേ എനിക്ക് വരണമല്ലോ, എനിക്കങ്ങനെ ചെയ്യാൻ, എനിക്കെന്തുകൊണ്ട് അങ്ങനെ വരാത്തെന്നുള്ളൊരു ചിന്ത ഉണ്ടായിരുന്നു എനിക്ക്. എന്തായാലും ആയിക്കോട്ടെ, കുഴപ്പമില്ല, ഞാൻ ഒന്ന് നോക്കാം, എനിക്ക് ഗുരുവിനെ അറിയണമെന്ന് പറഞ്ഞിട്ട്
എങ്ങനെയെങ്കിലും ട്രൈ ചെയ്ത് മനസ്സിലാക്കണം എവിടെയെങ്കിലും ഉണ്ടോ എന്നുള്ളത് ജസ്റ്റ് ഒന്ന് ഞാൻ സെർച്ച് ചെയ്തിട്ടുണ്ടായിരുന്നു. അപ്പോഴാണ് തസ്മൈ ഗുരുജിയെ എനിക്ക് ഒരു വീഡിയോ കിട്ടിയത്, കണ്ടത്. അത് മോൻ്റെയും പിന്നെ ഒരു പയ്യൻ ಗಣಪತಿയെ ಕಂಡು എന്ന് പറഞ്ഞിട്ട് ಆ ವಿಡಿಯೋ ಕಟ್ಟು ಅಂದರೆ ಅವರು ಅನ್ನುವಂಥ ಯೂಟ್ಯೂಬಲ್ಲಿ ಇಂಥ ರೀತಿಯಲ್ಲಿ ಒಬ್ಬರು ವೀಡಿಯೋ ನೋಡಿದರು ಅಂದರೆ ಕಣ್ಣು ಕಾಣದಂಥ ಒಂದು ಮಗು ಅನ್ನುವಂಥ ಇಂಥ ರೀತಿ ಧ್ಯಾನದಲ್ಲಿ ಕೂತ್ಕೊಂಡ್ಬಿಟ್ಟು ಸೊ ಅಂದರೆ ಅವ್ರದ್ದು ವೀಡಿಯೋ ನೋಡ್ಕೊಂಡ್ಬಿಟ್ಟು ಇವರೂ ಕೂಡ ಏನು ಚಿಂತೆ ಮಾಡಿದ್ರು, ನಾನು ಕೂಡ ಒಂದು ಪರೀಕ್ಷೆ ಮಾಡ್ತೀನಿ ಅಂತ. ಸೊ ಅದರದ್ದು ರಿಸರ್ಚ್ದು ಭಾಗವಾಗಿ ಇದೆಲ್ಲ ಕೂಡ ನೋಡ್ಕೊಂಡ್ಬಿಟ್ಟು ಏನು ಅವರನ್ನು ಕೂಡ ಇಂಥ ರೀತಿ ಕೂತ್ಕೊಂಡಿದ್ರು. ಸೊ ಅಂದರೆ ಕೂತ್ಕೊಂಡಿದ್ರು ಕೂಡ ಏನು ಅವ್ರಿಗೇನೂ ಆಗ್ತಾ ಇಲ್ಲ. ಮತ್ತು ಅವರು ಆದ ನಂತರ ಶೌಕರಿ ತಿನ್ನುವಂತು ಇದರಲ್ಲಿ ಹೋಗಿರು. ಮತ್ತು ಇದಾದ ನಂತರ ಅವ್ರದ್ದು ತಾಯಿ ಹತ್ರನೂ ಕೂಡ ಅವರು ಇಂಥ ರೀತಿ ಮಾಡಲಿಕ್ಕೆ ಹೇಳಿದರು. ಮಾಡುವಾಗ ಏನಾಯಿತು ಅಂತಂದರೆ ಅವ್ರಿಗೆ ಗ್ಯಾಸ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಆ ಗ್ಯಾಸ್ ಬಂದುಬಿಟ್ಟು ಹೋಗ್ಲಿಕ್ಕೆ 2 ದಿವಸ ಆಯಿತು ಅಂತ ಹೇಳ್ತಾ ಇದ್ದಾರೆ. ಸೊ ಅಂದರೆ ಅವರಿಗೆ ಚಿಂತೆ ಬಂತು, ಸೊ ಒಂದು ಗುರುಗಳು ಇಲ್ಲದಂತೆ ನಾವು ಮಾಡಬೇಡ ಅಂತ ಅವರಿಗೆ ಚಿಂತೆ ಬಂತು. ಸೊ ಅಂದರೆ ಒಂದು ಒಳ್ಳೆ ಗುರುಗಳು ಬೇಕು, ಬಟ್ ಅಂದ್ರೂ ಕೂಡ ಯಾಕೆ ನನಗೆ ಮಾತ್ರ ಬರ್ತಾ ಇಲ್ಲ ಇಂಥ ರೀತಿಲಿ, ನನಗೆ ಕರೆಕ್ಟಾಗಿ ಮಾಡ್ಲಿಕ್ಕೆ ಆಗ್ತಾ ಇದೆಯಲ್ವಾ, ಸೊ ಅಂದರೆ ಯಾಕೆ ಇಂಥ ರೀತಿ ಬರ್ತಾ ಇಲ್ಲ. ಸೊ ಅಂದರೆ ಅವರು ಇಂಥ ರೀತಿ ಹೋಗ್ಬಿಟ್ಟು ಒಂದು ಗುರುಗಳು ಇದ್ದಾರಾ ಅನ್ನುವಂಥ ಚೆಕ್ ಮಾಡಲಿಕ್ಕೆ ಹೋಗಿದ್ರು. ಆವಾಗಲೇ ನೀನು ತಸ್ಮೈ ಗುರುಗಳು ಏನಿದ್ದಾವೆ ಅವ್ರದ್ದು ವೀಡಿಯೋನಂತೂ ಮುಂದೆ ಬಂದಿರುವಂಥ, ಅದರಲ್ಲಿ ಒಬ್ಬೊಂದು ವೀಡಿಯೋ ಬಂತು, ಅದರಲ್ಲಿ ಗಣಪತಿದು ಬಗ್ಗೆ ಹೇಳುವಂತು. ಸೊ ಆ ವೀಡಿಯೋನ ಅವರು നോടിയു ಅಂತ ಹೇಳ್ತಾ ಇದ್ದಾರೆ. ഗുരുജിയെ കോൾ ചെയ്ത സമയത്ത് ഞാൻ കമ്പനിയിലായിരുന്നു. കമ്പനിയിലൊരു എന്തോ ഒരു വിഷയം, ഒരു ടെൻഷനിൽ ആ സമയത്ത് പുറത്തേക്ക് ഇറങ്ങുന്ന സമയത്തായിരുന്നു ഗുരുജിയുടെ നമ്പർ ഒന്ന് ട്രൈ ചെയ്ത് നോക്കി. അപ്പോൾ ഗുരുജി ഫോൺ ഞാൻ വിളിച്ചപ്പോൾ എനിക്ക് വിളിച്ചാൽ എടുക്കുമെന്ന് പോലും എനിക്കറിയില്ലായിരുന്നു. എടുത്തപ്പോൾ തന്നെ ഭയങ്കര സന്തോഷമായി. കാരണം എനിക്ക് സത്യം പറഞ്ഞാൽ തേടി നടന്ന ഗുരു മുന്നിൽ കിട്ടിയ ഒരു സന്തോഷം, അങ്ങനെ ഒരു സന്തോഷത്തിന് ഗുരുജി ഞാൻ വീഡിയോസൊക്കെ കണ്ടു. എനിക്ക് ഭയങ്കര സന്തോഷമായ ഗുരുജി. അപ്പോൾ ഗുരുജി പറഞ്ഞു ക്ലാസ്സിൽ കയറ്, നമ്പർ ഉണ്ട്, ക്ലാസ്സിൽ കയറ്, കോൺടാക്ട് ചെയ്ത് ക്ലാസ്സിൽ കയറാൻ പറഞ്ഞു. അതിനുശേഷം സത്യം പറഞ്ഞു കഴിഞ്ഞാൽ അടിമുടി മാറി. സത്യം പറഞ്ഞാൽ എന്നെ പിന്നെ ആ ഗുരുജി കോൾ എടുത്തപ്പോൾ തന്നെ പ്രപഞ്ചം കണക്റ്റായെന്ന് എനിക്ക് മനസ്സിലായത്. എൻ്റെ ജീവിതം ആ സമയത്ത് മാറിപ്പോയത്, ഒരൊറ്റ സെക്കൻഡിൽ തന്നെ മാറിപ്പോയി. പിന്നെ എനിക്ക് തിരിഞ്ഞു നോക്കേണ്ടി വന്നില്ല. എനിക്ക് പിന്നെ അവിടെ നിൽക്കുന്നതാണ് എൻ്റെ ഒരു ബുദ്ധിമുട്ടായിരുന്നത്. ഞാൻ വർക്ക് ചെയ്തുകൊണ്ടിരിക്കുന്ന സ്ഥലം, ആ സ്ഥലം എനിക്ക് പിന്നെ എന്നെ ഹോണ്ട് ചെയ്യാൻ തുടങ്ങി. ഞാൻ എവിടെ നിൽക്കുന്നത്, ഞാൻ എന്താ ചെയ്യുന്നത്, എന്താ ചെയ്തുകൊണ്ടിരിക്കുന്നത്. കാരണം ഒരിടത്ത് നോട്ട് തിരിഞ്ഞു നോക്കിയാലും എനിക്ക് നല്ലത് കാണാൻ പറ്റുന്നില്ല. അതുവരെ ഞാൻ നല്ലത് ചെയ്തുകൊണ്ട് ഞാൻ വിചാരിച്ചിരുന്നതാണ്, നല്ലതാണ് എന്ന് വിചാരിച്ച് ചെയ്തുകൊണ്ടിരുന്നതാണ്. കമ്പനിയെ പ്രൊമോട്ട് ചെയ്യുക, കമ്പനിയുടെ കുറേ കാര്യങ്ങൾ മിസ്സായിട്ടുള്ള ഡേറ്റാസ് വെച്ചിട്ട് പുറത്തുനിന്ന് വരുന്നവരടുത്ത് കാണിച്ചു കൊടുത്തിട്ട് അനലൈസ് ചെയ്ത് അതിന് പേരെടുക്കുക. ഇതെന്താണെന്ന് ഞാൻ സത്യം പറഞ്ഞാൽ എനിക്ക് എന്നോട് തന്നെ ഒരു അറപ്പ് തോന്നി. അതെനിക്ക് ഹോണ്ട് ചെയ്ത് തുടങ്ങിയപ്പോൾ തന്നെ എൻ്റെ വർക്കിൽ അത് അഫക്റ്റ് ചെയ്യാൻ തുടങ്ങി. പല മാനേജേഴ്സും എന്നെ വിളിച്ച് ഈ ചെയ്യുന്നത് ശരിയല്ല, യു ഹാവ് ടു ബി കോൺസെൻട്രേറ്റ് ഓൺ യുവർ വർക്ക്, അതർവൈസ് യു വിൽ ഗെറ്റ് ഫയർഡ് എന്ന് പറഞ്ഞുള്ളൊരു സിറ്റുവേഷൻ വരുമ്പോഴും അത്രയും വരുമ്പോൾ തന്നെ എനിക്ക് ഉള്ളിൽ തന്നെ ഫീൽ ചെയ്യുന്നുണ്ട്, എനിക്ക് മനസ്സിലാകുന്നുണ്ട് എന്നെ മാറ്റാനുള്ള ഒരു പരിപാടിയാണ്, പ്രപഞ്ചം എന്നെ കാക്കുന്ന ഒരു രീതിയാണെന്ന് എനിക്ക് തോന്നിയിട്ടുണ്ട്. മാറിപ്പോണം എന്ന് വിചാരിച്ച് ആ ഒരു ചിന്ത മനസ്സിലിങ്ങനെ അലയടിക്കാൻ തുടങ്ങി. അങ്ങനെ ഒരുപാട് കുറച്ച് ദിവസം, അധികമൊന്നും വന്നില്ല, ഒരു 4-5 മാസം കഴിഞ്ഞപ്പോൾ തന്നെ പുറത്തേക്കുള്ള വഴി അവർ തന്നെ തുറന്നു തന്നു. എനിക്കൊരു കാരണം വേണമായിരുന്നു, അവിടെ നിന്ന് പുറത്ത് പോകണമെന്നുള്ളൊരു കാരണം വേണം. ಅವರು ಅನ್ನುವಂಥ ಗುರುಗಳನ್ನು ಕಾಲ್ ಮಾಡುವಾಗ ನೀವು ನೋಡಿಬಿಟ್ರೆ ಅವರು ಕೆಲಸ ಮಾಡ್ತಾನೆ ಇದ್ದಿದ್ರು. ಸೊ ಅಂದರೆ ಅವರಿಗೆ ಒಳಗಡೆಯಿಂದ ಇದ್ದಿತ್ತು ಗುರುಗಳು ಕಾಲ್ ತಗೊಳ್ತಾರಾ ಇಲ್ವಾ ಅನ್ನುವಂಥ ಡೌಟ್ ಇದ್ದಿತ್ತು. ಬಟ್ ಅಂದರೆ ನೀವು ನೋಡಿಬಿಟ್ರೆ ಗುರುಗಳು ಕಾಲ್ ತೊಗೊಂಡಿದ್ರು. ಸೊ ಕಾಲ್ ತಗೊಳ್ಳುವಾಗಲೇ ಅವ್ರಿಗೆ ಅನ್ನೋದು ತುಂಬ ಸಂತೋಷವಾಗಿತ್ತು. ಏಕೆಂದರೆ ಕಾಲ್ ತೊಗೊಂಡಿದ್ರಲ್ವ. ಸೊ ಅದಾದ ನಂತರ ಅವರು ಹೇಳಿದರು, ನಾನು ಎಂಥ ಸ್ಥಿತಿಯಲ್ಲಿದ್ದೀನಿ, ನನಗೂ ಕೂಡ ಒಂದು ಕ್ಲಾಸಲ್ಲಿ ಸೇರಬೇಕು. ಸೊ ಗುರುಗಳು ಹೇಳಿದರು, ನೀವು ಫಸ್ಟು ಕ್ಲಾಸಲ್ಲಿ ಬನ್ನಿ, ಮತ್ತೆ ನಿಮ್ಮದು ವಿಷಯ ಏನಿದೆ ನೋಡೋಣ ಅನ್ನುವಂಥ ರೀತಿಯಲ್ಲಿ ಗುರುಗಳು ಹೇಳಿದರು. ಅದಾದ ನಂತರ ಅಂದರೆ ಅವರಿಗೆ ಅನ್ನುವಂಥ ಅವಾಗಲಿಂದಲೇ ಅವ್ರದ್ದು ಜೀವನ ಅನ್ನುವಂಥ ಕೆಳಗಡೆಯಿಂದ ತಲೆವರೆಗೂ ಕೂಡ ಫುಲ್ ಬದಲಾವಣೆ ಆಗಿದೆ. ಅಷ್ಟು ಬದಲಾವಣೆ ಆ ಸೆಕೆಂಡಲ್ಲಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಏಕೆಂತಂದರೆ ಅವರಿಗೆ ಒಳಗಡೆಯಿಂದ ಸಂತೋಷ ಇತ್ತಿತ್ತು, ನನಗೆ ಒಂದು ಒಳ್ಳೆ ಗುರುಗಳು ಏನಿದ್ದಾವೆ ಅದು ಸಿಕ್ತಲ್ವಾ ಅನ್ನುವಂಥ ರೀತಿ ಇತ್ತಿತ್ತು. ಸೊ ಅಂದರೆ ಏಕೆಂತಂದರೆ ಇವಾಗ ಅವ್ರದ್ದು ವರ್ಕ್ ಆಗಲಿ, ಇದರಿಂದ ಅವರಿಗೆ ಬರುವಂಥ ಸಮಸ್ಯೆಗಳು, ಅಂದರೆ ಅವ್ರ ವರ್ಕ್ ಕೆಲಸ ಏನೇ ಆಗಲಿ ಅದು ಅವರಿಗೆ ಮಾಡಲಿಕ್ಕೂ ಕೂಡ ಆಗ್ತಾಯಿಲ್ಲ. ಅಂದರೆ ಇದು ಯಾವ ರೀತಿಯಲ್ಲಿರುವಂಥ ಕೆಲಸ ಆಗಿದೆ. ಸೊ ಅಂದರೆ ಮಿಸ್ ಆಗಿರುವಂಥ ಡೇಟಾ ಎಲ್ಲ ಕೂಡ ತೊಗೊಂಡ್ಬಿಟ್ಟು ಅನಲೈಸ್ ಮಾಡ್ಕೊಂಡ್ಬಿಟ್ಟು ಎಲ್ಲರಿಗೂ ಅವರು ತೋರಿಸ್ಬೇಕು, ಇದು ಏನು ನಡೀತಾ ಇದೆ, ಯಾವ ರೀತಿ ಇರುವಂಥ ಕೆಲಸ ಅಂತಲೇ ಅವರಿಗೆ ಗೊತ್ತಾಗ್ತಾಯಿಲ್ಲ. ಸೊ ಅಂದರೆ ಅವರು ಕೂಡ ಏನು
ಇಂಥ ರೀತಿ ಏನು ಅವರಿಗೂ ಕೂಡ ಇದರಿಂದ ಬಿಟ್ಟು ಹೋಗಬೇಕು ಅನ್ನೋಂತಿತ್ತು. ಅವ್ರದ್ದು ಮೇಲ್ಗಡೆ ಇರುವಂಥ ವ್ಯಕ್ತಿ ಯಾರಿದ್ದಾರೆ ಕರ್ಕೊಂಡ್ಬಿಟ್ಟು ಹೇಳಿದರು, ಅಂದರೆ ಯು ಆರ್ ನಾಟ್ ಡೂಯಿಂಗ್ ಗುಡ್, ಇಫ್ ಯು ಡೂ ಲೈಕ್ ದಿಸ್ ವಿ ವಿಲ್ ಫೈರ್ ಯು, ನಿಮ್ಮನ್ನು ಕಂಪನಿಯಿಂದ ಹೊರಗಡೆ ಹಾಕ್ತಾರೆ ಅನ್ನುವಂಥ ರೀತಿ ಏನು ಅವರನ್ನು ಹೇಳಿದರು. ಸೊ ಅಂದರೆ ಅವ್ರಿಗೆ ಅನ್ನುವಂಥ ಇದರಿಂದ ಹೋಗಬೇಕು ಅಂತ ಇದೆ. ಸೊ ಅಂದರೆ ಇಂಥ ರೀತಿ ಯಾಕೆ ನಡೀತಾ ಇರುವಂತಂದರೆ ಪ್ರಪಂಚ ಅನ್ನುವಂಥ ಅವರಿಗೆ ಒಳ್ಳೆಯದಂಥ ದಾರಿ ಏನಿದೆ ಆ ತೋರಿಸ್ಕೊಡ್ತಾ ಇರುವಂಥ ಕಾರಣದಿಂದನೇ ಅವ್ರಿಗೆ ಇಂಥ ರೀತಿಯಲ್ಲಿ ಇದರಿಂದ ಹೊರಗಡೆ ಬರಲಿಕ್ಕೆ ಏನು ಇಂಥ ರೀತಿ ತೋರಿಸ್ತಾ ഇറുവന്തது. കമ്പനിയിൽ മെയിനായിട്ട് ഉണ്ടായിരുന്നത് നോൺ വെജ് ആണ്, നോൺ വെജ് പാർട്ടീസ്. അപ്പോൾ അതിൽ പങ്കെടുക്കാൻ ഞാൻ വിമുഖത കാട്ടിയത് കൊണ്ടാണ് അവർക്കൊരു നീരസം എൻ്റെ അടുത്തുണ്ടായിരുന്നത്. ഞാൻ അങ്ങനെ കമ്പനിയിൽ ജോലി വിട്ട് ഇപ്പോൾ തസ്മൈ റിസർച്ച് സെൻറ്ററിൽ വർക്ക് ചെയ്യാണ്. അപ്പോൾ എനിക്ക് കിട്ടുന്ന അനുഭവം, ഞാൻ എന്ത് കാണുന്നു അത് എൻ്റെ ഗുരു അനുഭവിച്ചതാണ്. ഗുരു അനുഭവിച്ചറിഞ്ഞത് എന്താണോ അതിൻ്റെ ഒരു അംശമെങ്കിലും എനിക്ക് കാണാൻ കഴിഞ്ഞത് തന്നെ ഭാഗ്യമായിട്ടാണ് ഞാൻ കാണുന്നത്. യൂണിവേഴ്സ് ഓരോ വ്യക്തിയിലും ചെലുത്തുന്ന പല കാര്യങ്ങളും പലർക്കും അജ്ഞമാണ്, മീൻസ് അതറിയില്ല. അത് ആ യൂണിവേഴ്സ് എങ്ങനെയാണ് ആ വ്യക്തിയിൽ മാറ്റം വരുത്തി കൊടുക്കുന്നതെന്നുള്ളതും പലർക്കും അറിയില്ല. ആദ്യം കണ്ടത് തന്നെ ഞാൻ ഗുരുവിൻ്റെ ഒരു പാദമാണ്. അത് എങ്ങോട്ടും എനിക്ക് നോക്കിയാൽ തന്നെ എത്താത്ത അത്രയും ഉയരത്തിലാണ് ഇരിക്കുന്നത്. ഇപ്പം ഞാൻ വരച്ചൊരു ചിത്രമുണ്ട്. അപ്പോൾ ഒരു കുഞ്ഞ് ശരീരം ഒരു കാലിൻ്റെ മുന്നിലിരിക്കുന്ന അതാണ് ഞാൻ മെഡിറ്റേഷനിൽ ആദ്യം കാണുന്നത്. പിന്നെ അങ്ങോട്ട് എനിക്ക് അനുഭവം എന്ന് പറഞ്ഞു കഴിഞ്ഞാൽ പറഞ്ഞറിയിക്കാൻ പറ്റാത്ത അനുഭവങ്ങളാണ്. ഗുരുക്കന്മാർ, ಭಗವಾನ್ಮಾರ್. ಸೊ ಏನು ಹೇಳ್ತಾ ಇದ್ದಾರೆ ಅವರು ಅನ್ನುವಂಥ ನೀವು ಕಂಪನೀಸಲ್ಲಿ ನೋಡಿಬಿಟ್ರೆ ಜಾಸ್ತಿ ಶವಕರಿ ಪಾರ್ಟೀಸು ಇದೆಲ್ಲ ಕೂಡ ನಡೀತಾ ಇರೋದು. ಅದರಲ್ಲಿ ನಾನ್ ವೆಜ್ ಶವಕರಿ ಜಾಸ್ತಿ ಇರುತ್ತೆ. ಬಟ್ ಅಂದರೆ ಇವರು ಅನ್ನುವಂಥ ಅದಕ್ಕೆ ತಾತ್ಪರ್ಯ ತೋರಿಸ್ತಾ ಇಲ್ಲ ಅಲ್ವಾ. ಆ ಕಾರಣದಿಂದ ಎಲ್ಲರನ್ನೂ ಕೂಡ ಇವರ ಮೇಲೆ ಆ ಕೋಪ ಏನಿದೆ, ಆ ದ್ವೇಷ ಏನಿದೆ ಅದು ತೋರಿಸ್ಲಿಕ್ಕೆ ಆಯಿತು. ಯಾರಿಗೂ ಕೂಡ ಇವರ ಮೇಲೆ ಆ ಇಷ್ಟ ಏನಿದೆ ಅದು ಆಗ್ತಾ ಇಲ್ಲ. ಸೊ ಅವರು ಏನೋ ಆ ಕಂಪನಿ ಎಲ್ಲ ಕೂಡ ಬಿಟ್ಬಿಟ್ಟಿದ್ರು. ಕಂಪನಿ ಬಿಟ್ಬಿಟ್ಟಾದ ನಂತರ ಅವರು ಅನ್ನುವಂಥ ಇಂಥ ಧ್ಯಾನದಲ್ಲಿ ಕೂತ್ಕೊಳ್ಳೋ ಅಂದರೆ ಅವರಿಗೆ ಫಸ್ಟು ಆಗಿರುವಂಥ ಅನುಭವ ಏನಿದೆ ಅಂತ ಅಂದರೆ ಗುರುಗಳದು ಆ ಪಾದ ಅಂದರೆ ಕಾಲು ಏನಿದೆ ಅದನ್ನು ಅವರಿಗೆ ನೋಡಲಿಕ್ಕಾಯಿತು. ಅಂದರೆ ಎಷ್ಟೇ ಮೇಲ್ಗಡೆ ನೋಡಿದ್ರೂ ಕೂಡ ತೀರಲ್ಲ ಅಷ್ಟು ಉಯರದಲ್ಲಿ ಅವರು ಇದ್ದಾರೆ. ಅದು ಅವರು ಒಂದು ಪಿಕ್ಚರನ್ನು ಡ್ರಾ ಮಾಡಿದ್ದಾರೆ. ಅಂದರೆ ಒಂದು ಚಿಕ್ಕ ವ್ಯಕ್ತಿ ಅನ್ನುವಂಥ ಒಂದು ಪಾದದ ಮುಂದೆ ಕೂತ್ಕೊಂಡಿದ್ದಾರೆ ಅನ್ನುವಂಥ ರೀತಿ. ಅಂದರೆ ಪ್ರಪಂಚ ಅನ್ನುವಂಥ ನಮ್ಮ ಕೈ ಅನ್ನುವಂಥ ಯಾವ ರೀತಿ ಹಿಡಿಯುತ್ತೆ ಮತ್ತು ಪ್ರಪಂಚ ಒಂದು ಮನುಷ್ಯನಲ್ಲಿ ಕರ್ಕೊಂಡ್ಬರುವಂಥ ಬದಲಾವಣೆಗಳು ಏನಿದ್ದಾವೆ ಅದು ಅನ್ನುವಂಥ ಯಾರಿಗೆ ಗೊತ್ತಾಗ್ತಾ ಇಲ್ಲ ಆ ವಿಷಯನೇ ഇറുവന്തது. സൂക്ഷ്മ ലോകങ്ങളിൽ പോകാനും അതുപോലെ ഓരോ പ്ലാനറ്റ്സിൽ പോകാനും അവിടുത്തെ സൂക്ഷ്മ ജീവികളെ അല്ലെങ്കിൽ സൂക്ഷ്മ ലോകങ്ങളെ കാണാനും സാധിച്ചു. സൂര്യലോകത്ത് പോകാൻ സാധിച്ചു. ഓരോ പ്ലാനറ്റ്സ്, സൗരയൂഥത്തിൻ്റെ പ്ലാനറ്റ്സ്, എല്ലാ പ്ലാനറ്റ്സും അതിൻ്റെ ഉള്ളിലും സഞ്ചരിക്കാനും അതിൻ്റെ എന്താണ് അവിടെ ഉള്ളതെന്ന് മനസ്സിലാക്കാനൊക്കെ സാധിച്ചിട്ടുണ്ട്. ഭൂമിയുടെ ഓരോ അജ്ഞാതമായിട്ടുള്ള കുറേ സ്ഥലങ്ങളുണ്ട്. അപ്പോൾ അവിടെയും ഒക്കെ പോകാൻ സാധിച്ചിട്ടുണ്ട്. അതൊക്കെ ಗುರುವಿൻ്റെ ಕೃಪೆ കൊണ്ടും ಪ್ರಪಂಚത്തിൻ്റെ ಅನುಗ್ರಹ കൊണ്ട് മാത്രമാണ്. ಸೊ ಅವ್ರಿಗೆ ಅನುಭವ ಅಂತ ಹೇಳಿಬಿಟ್ರೆ ಸೊ ದೇವರನ್ನು ನೋಡುವಂಥದ್ದು, ಈ ಗುರುಗಳನ್ನು ನೋಡುವಂಥ ಇಂಥ ರೀತಿಯಲ್ಲಿ ಸೂಕ್ಷ್ಮ ಜೀವಿಗಳನ್ನು ನೋಡುವಂಥ ಬೇರೆ ಬೇರೆ ಪ್ಲ್ಯಾನೆಟ್ಸಲ್ಲಿ ಯಾತ್ರೆ ಮಾಡ್ತಾ ಇರುವಂಥ ಅವರಿಗೆ ಸೂರ್ಯಲೋಕದಲ್ಲಿಯೂ ಕೂಡ ಹೋಗ್ಲಿಕ್ಕಾಯಿತು. ಅಂದರೆ ಇಲ್ಲಿರುವಂತಹ ಪ್ಲ್ಯಾನೆಟ್ಸ್ಗಳು ಎಷ್ಟೇ ಇದ್ದಾವೆ ಅಲ್ಲಿ ಹೋಗ್ಬಿಟ್ಟು ಕೂಡ ಅವರು ಹೋಗಿದ್ದಾರೆ. ಮತ್ತು ಭೂಮಿಯಲ್ಲಿರುವಂಥ ನಮಗೆ ಗೊತ್ತಿಲ್ಲದಂಥ ತುಂಬ ಜಾಗಗಳಿದ್ದಾವೆ ಅಲ್ವಾ, ಅಲ್ಲೂ ಕೂಡ ಅವರು ಯಾತ್ರೆ ಮಾಡ್ಕೊಂಡ್ಬಿಟ್ಟು ಬಂದಿದ್ದಾರೆ. ಇದೇ ಅವ್ರದ್ದು ಅನುಭವ ಏನಿದೆ ಅವರು ಹೇಳ್ತಾ ಇರುವಂಥದ್ದು. എൻ്റെ 97 കിലോ എന്ന് ഞാൻ പറഞ്ഞായിരുന്നു. അത് കുറഞ്ഞിപ്പോൾ 62 കിലോ ആണ്, 62 കിലോ ആണ്. എൻ്റെ സഹധർമ്മിണി ഞാൻ എന്തുമാത്രം അവഗണിച്ചോ അതിനനുസരിച്ച് എനിക്ക് ഒരുപാട് അവളെ സ്നേഹിക്കണമെന്നാണ് എനിക്കിപ്പം എൻ്റെ മനസ്സിലുള്ളത്. അവളെ വെറുക്കാൻ എനിക്കൊരു കാരണമില്ല. എന്താണ് പ്രപഞ്ചം ഒരു ഭാര്യ ഭർത്താവിൽ പ്രപഞ്ചം അനുഗ്രഹിച്ച് കൊടുക്കുന്നത് എന്നുള്ളത് എനിക്കിപ്പം മനസ്സിലാകുന്നുണ്ട്. ഞങ്ങൾ രണ്ടുപേരും ചെയ്യുന്ന പ്രവൃത്തിയുടെ ഫലമാണ് ഞങ്ങളുടെ കൊച്ചനുഭവിക്കുന്നത്. കൊച്ചിനൊരു അസുഖം ഉണ്ടായിരുന്നു. അത് നെഫ്രോട്ടിക് സിൻഡ്രോം എന്നാണ് അതിൻ്റെ പേര്. അപ്പോൾ ആ ഒരു അസുഖം ഒന്നാം വയസ്സിൽ അവൾക്ക് 1 വയസ്സ് ഉള്ളപ്പോഴാണ് ഈ അസുഖം സ്റ്റാർട്ട് ചെയ്യുന്നത്. ഡോക്ടേഴ്സ് ആദ്യം ഇത് പറഞ്ഞത് വൃക്കയിലുള്ള പ്രശ്നമാണെന്നാണ് പറഞ്ഞത്. അപ്പോൾ പറഞ്ഞപ്പോൾ തന്നെ സത്യം പറഞ്ഞാൽ ഞാൻ ഇല്ലാണ്ടാവുന്ന ഒരു അവസ്ഥയായിരുന്നു. അത് കേട്ടപ്പോൾ തന്നെ എന്തിനാ ജീവിക്കുന്നതെന്നുള്ളൊരു ചിന്ത വന്നു. ഇനി എന്താവുമെന്നൊരു ചിന്ത വന്നു. ഇതെല്ലാം മാറിയത് മെഡിറ്റേഷൻ ചെയ്തപ്പോഴും.
കൊച്ചിനെ ഗുരുജിയാണ് ഇരുത്തിയത്, മെഡിറ്റേഷൻ ഇരുത്തി. ഇപ്പോൾ 6ാം ഘട്ടം അവൾ കഴിഞ്ഞു മെഡിറ്റേഷൻ്റെ സൈക്കിള്. ഗുരുദേവൻ തന്നെ വന്നു കൊച്ചിൻ്റെ അസുഖം മെഡിറ്റേഷനിലൂടെ മാറ്റി. നെഫ്രോട്ടിക് സിൻഡ്രോം എന്ന് പറഞ്ഞ അസുഖം ഇപ്പോൾ മരുന്ന് കഴിക്കുന്നുണ്ട്, എങ്കിലും ആ ഡോസൊക്കെ കുറച്ച് കൊണ്ടുവന്നു. പൂർണ്ണ ഒരു ആരോഗ്യത്തോടുള്ള കുഞ്ഞായിട്ട് അവളിപ്പം പോകുന്നു. എല്ലാം മാറിയെന്ന്, അസുഖം മാറിയെന്ന് പറഞ്ഞു. അത് മെഡിറ്റേഷനിൽ എനിക്ക് കാണാൻ സാധിച്ചിട്ടുണ്ട്. എനിക്കൊരു അസുഖം ഉണ്ടായിരുന്നു, ഫാറ്റി ലിവർ ഉണ്ടായിരുന്നു. ഫാറ്റി ലിവർ, ആ ലിവറിനെ തന്നെ കാണിച്ചു തന്നിട്ട് മാറിയത് എങ്ങനെയാണെന്ന് കാണിച്ചു തന്നിട്ടുണ്ട്. അതുപോലെ ലിവറിലൊരു പ്രശ്നം ഉണ്ടായിരുന്നു. അത് കുഞ്ഞുനാളിൽ എനിക്ക് എൻ്റെ ബ്ലഡ് ടെസ്റ്റ് ചെയ്യുന്ന സമയത്ത് മനസ്സിലായി, സീറം ബിലിറുബിൻ എന്ന് പറഞ്ഞൊരു വാല്യൂ കൂടി നിൽക്കും. അപ്പോൾ അതിൻ്റെ കാരണം എന്താണെന്ന് വരെ കാണിച്ചിട്ട് അത് മാറ്റി തന്നിട്ടുണ്ട്. അതും ആസ്ട്രൽ ട്രീറ്റ്മെൻറ്റ് പോലെ മനസ്സിലാക്കിയിട്ടുണ്ട്. എൻ്റെ വൈഫിൻ്റെ അസുഖം, നട്ടലിൻ്റെ അസുഖം ഉണ്ടായിരുന്നു. പ്രഗ്നൻസി സമയത്ത് ഇഞ്ചക്ഷൻ എടുത്തതിൻ്റെ ഒരു വേദന ഉണ്ടായിരുന്നു, അതും മാറ്റി തന്നായിരുന്നു. അതൊക്കെ ഒരു ഡിവൈൻ എന്ന് എനിക്ക് പറയാൻ പറ്റുള്ളൂ. കാരണം എങ്ങനെയാണ് മാറ്റിയതെന്ന് ಸೂಕ್ಷ್ಮ ಶರೀರಗಳು ತಮ್ಮಿലുള്ള ഒരു ಬಂಧಂ മനസ്സിലാക്കുമ്പോഴೇ ಅದು നമുക്ക് ಬೋಧ್ಯಪಟ್ಟು ಬರುತ್ತುള്ളൂ. ಇವಾಗ ಅವ್ರದ್ದು ಹೆಂಡತಿಗಾಗಲಿ ಎಷ್ಟು ನೋವು ಕೊಟ್ಟಿದ್ರು, ಇವಾಗ ಅವರಿಗೆ ಅವ್ರ ಮೇಲೆ ತುಂಬ ಸ್ನೇಹನೇ ತೋರಿಸ್ಲಿಕ್ಕೆ ಇರುವಂತಂದರೆ ಅವ್ರನ್ನ ಅಂದರೆ ಕೋಪ ಮಾಡಲಿಕ್ಕೆ, ಇಲ್ಲ ಅಂತಂದರೆ ಅವ್ರಿಗೆ ದುಃಖ ಕೊಡಲಿಕ್ಕೆ ಏನು ಕಾರಣ ಅವರಿಗೆ ಬರ್ತಾ ಇಲ್ಲ. ಅವ್ರಿಗೆ ಎಷ್ಟು ನೋವು ಕೊಟ್ಟಿದ್ರು ಅದರಿಂದ ಜಾಸ್ತಿಯಾಗಿ ಇವಾಗ ಅವರಿಗೆ ಸ್ನೇಹ ಕೊಡಬೇಕು ಅಂತ ಇದೆ. ಏಕೆಂತಂದರೆ ಅವ್ರು ಇಂಥ ರೀತಿ ಜಗಳ ಮಾಡಿದ್ರು ಕೂಡ, ಅವ್ರದ್ದು ಜೀವನ ಅನ್ನೋದು ಇಂಥ ರೀತಿಯಲ್ಲಿ ಕರ್ಕೊಂಡು ಹೋಗಿದ್ರು ಕೂಡ ಅದರಲ್ಲಿ ಬರುವಂಥ ಸಮಸ್ಯೆಗಳು ಪ್ರಪಂಚ ಅವರಿಗೆ ಏನಿದೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಅಂದರೆ ಅವರು ಇಂಥ ರೀತಿಯಲ್ಲಿ ಹೋಗುವಂಥ ಕಾರಣದಿಂದ ಏನು, ಅವರಿಗೆ ಮಗಳಿಗಾಗಲಿ ಇಂಥ ರೀತಿಯಲ್ಲಿ ಇರುವಂಥ ಸಮಸ್ಯೆಗಳು ಏನಿದೆ ಬರ್ತಾ ಇದೆ. ಅಂದರೆ ಅವರಿಗೆ ಮಗಳಿಗಾಗಲಿ ಒಂದು ರೋಗ ಇರ್ತಿತ್ತು, ಸೊ ಅಂದರೆ ನೆಫ್ರೋಟಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಸೊ ಅಂದರೆ ಅವರು ಹುಟ್ಟುವಾಗಲೇ ಇಂಥ ರೀತಿಯಲ್ಲಿ ಬಂತು. ಫಸ್ಟ್ ಹೇಳಿದ್ದು ಕಿಡ್ನಿಯಲ್ಲಿ ಸಂಬಂಧವಾದಂತಹ ಒಂದು ರೋಗ ಅಂತ. ಅಂದರೆ ಅವರಿಗೆ ಅನ್ನುವಂಥದ್ದು ಕೇಳುವಾಗಲೇ ನಾನು ಇಲ್ಲದಂತೆ ಹೋಗಿದ್ದೀನಿ ಅಂತ ಒಂದು ಸಿಚುವೇಶನ್ಗೆ ಅವರು ಬಂದಿದ್ದಾರೆ. ಸೊ ಅಂದರೆ ಅಷ್ಟು ಅವರಿಗೆ ದುಃಖ ಆಯ್ತಿತ್ತು ಇಂಥ ರೀತಿಯಲ್ಲಿ ಅವರಿಗೆ ಕೇಳುವಾಗ. ಬಟ್ ಅಂದರೆ ಅವರೂ ಕೂಡ ಇಂಥ ರೀತಿಯಲ್ಲಿ ಧ್ಯಾನ ಮಾಡುವಾಗ ಏನಾಯಿತು ಅಂತಂದರೆ ಅವರಿಗೆ ರೋಗ ಏನಿದೆ ಅಷ್ಟು ಕಡಿಮೆಯಾಗಿ ಬಂತು. ಅಂದರೆ ಅವ್ರಿಗೆ ಇವಾಗ ನಾರ್ಮಲ್ ಆಗಿ ಇರಲಿಕ್ಕೆ ಆಗ್ತಾಯಿದೆ. ಮತ್ತು ಇವಾಗ 6th ರೌಂಡು ಕಳೆದು ಹೋಯಿತು ಅವ್ರದ್ದು ಮೆಡಿಟೇಷನ್ ಏನಿದೆ. ಸೊ ಅದರಲ್ಲಿ ಗುರುದೇವರೇ ಬಂದುಬಿಟ್ಟು ಏನು ಅದನ್ನು ಟಚ್ ಮಾಡ್ಕೊಂಡ್ಬಿಟ್ಟು ಅದನ್ನು ಹೀಲ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಅಂದರೆ ಇವಾಗ ಅವರಿಗೆ ಏನೂ ಸಮಸ್ಯೆ ಇಲ್ಲ, ತುಂಬ ಹೆಲ್ತಿ ಆದಂಥ ರೀತಿಯಲ್ಲಿ ಅವರು ಇದ್ದಾರೆ. ಮತ್ತು ಅವ್ರು ಇವಾಗಲೂ ಕೂಡ ನೆಫ್ರೋಟಿಕ್ ಸಿಂಡ್ರೋಮ್ದು ಮೆಡಿಸಿನ್ ಎಲ್ಲವೂ ಕೂಡ ತಗೊಳ್ತಾ ಇದ್ದಾರೆ. ಬಟ್ ಅದರದ್ದು ಡೋಸ್ ಏನಿದೆ ಅದು ಕಡಿಮೆ ಆಗಿಯೇ ಅವ್ರು ತಗೊಳ್ತಾ ಇರುವಂಥದ್ದು. ಮತ್ತು ಇವರಿಗೆ ನೋಡಿಬಿಟ್ರೆ ಸೊ ಅವರಿಗೆ ಫ್ಯಾಟಿ ಲಿವರ್ದು ಸಮಸ್ಯೆ ಇದ್ದಿತ್ತು. ಸೊ ಅಂದರೆ ಅವ್ರಿಗೆ ಧ್ಯಾನದಲ್ಲಿ ಆಗಲಿ ಆ ಲಿವರ್ ಏನಿದೆ ಅದರಲ್ಲಿ ಬದಲಾವಣೆ ಬರುವಂಥ ವಿಷಯಗಳೆಲ್ಲವೂ ಕೂಡ ತೋರಿಸಿದ್ರು ಅಂತ ಹೇಳ್ತಾ ಇದ್ದಾರೆ. ಸೊ ಅಂದರೆ ಈ ಬಿಲಿರೂಪಮ್ ಅಂತ ಹೇಳ್ತೀವಲ್ಲ ಅದರದ್ದು ಲೆವೆಲ್ದು ಚೇಂಜಸ್ಸಿನಿಂದಾನೇ ಇಂಥ ರೀತಿಯಲ್ಲಿ ಬರ್ತಾ ಇರೋದು, ಅದೆಲ್ಲವೂ ಕೂಡ ಅವ್ರಿಗೆ ಧ್ಯಾನದಲ್ಲಿ ತೋರಿಸಿದೆ. ಮತ್ತು ಅವ್ರದ್ದು ಹೆಂಡತಿಗಾಗಲಿ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ನಾವು ಆ ಇಂಜೆಕ್ಷನ್ ತಗೊಳ್ತೀರಲ್ವ, ಸೊ ಆ ಕಾರಣದಿಂದ ಅವ್ರಿಗೆ ಬ್ಯಾಕ್ ಬೋನಲ್ಲಿ ತುಂಬ ಪೇನ್ ಇತ್ತಿತ್ತು. ಅದೂ ಕೂಡ ಅವ್ರಿಗೆ ಏನು ಧ್ಯಾನದಿಂದ ತುಂಬ ವಾಸಿಯಾಗಿದೆ. ಸೊ ಅಂದರೆ ಇವಾಗ ಯಾರಿಗೂ ಕೂಡ ಏನೂ ಸಮಸ್ಯೆ ಇಲ್ಲ, ಎಲ್ಲರೂ ಕೂಡ ಚೆನ್ನಾಗಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ.